Hello my dear students and welcome to the chemistry classes. So students, in the previous session we were discussing electron displacement in organic compounds. Okay, so in when we were discussing the electronic or electron displacement in organic molecules, we have already discussed two types of electronic displacements. One is inductive effect. All right, so inductive effect is observed in which type of molecules? See, here I have written an example. See, inductive effect is observed in those molecules when a substituent attached to carbon atom, it may be more electronegative or it may be less electronegative. When it is more electronegative, then sigma electrons will move towards the substituent. If the substituent is less electronegative, then the electrons will move towards the carbon. Which electrons are moving again? Sigma electrons are moving. And we know that inductive effect is a permanent effect. Means whatever substituent has attached to the carbon chain, okay, it always either attract the shared pair of electrons or it may donate the electrons to the carbon chain. It is a permanent effect. This is one type of electron displacement we have studied. Then the second one is we have studied is electromeric effect. So we have said that in electromeric effect what's going to happen? Pi electrons will move. Displacement of pi electrons takes place. Now, displacement of pi electrons takes place only in presence of a attacking reagent, right? Here you can see one molecule. See, here the pi electrons are moving towards the oxygen only when this proton is approaching the oxygen. Okay, if there is no proton approaching oxygen, then the oxygen will not take those electrons. Okay, so electromeric effect, that's why we say that it is a temporary effect. Okay, so students, now ನಿನ್ನೆ ಕ್ಲಾಸ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ ಅಂತಂದ್ರೆ ಎಲೆಕ್ಟ್ರಾನ್ ಡಿಸ್ಪ್ಲೇಸ್ಮೆಂಟ್ ಅನ್ನ ಸ್ಟಡಿ ಮಾಡಿದ್ವಿ. ಎರಡು ರೀತಿಯಾದಂತಹ ಎಲೆಕ್ಟ್ರಾನ್ ಡಿಸ್ಪ್ಲೇಸ್ಮೆಂಟ್ ಡಿಸ್ಕಸ್ ಮಾಡಿದ್ವಿ. ಒಂದು ಇಂಡಕ್ಟಿವ್ ಇಫೆಕ್ಟ್. ಇಂಡಕ್ಟಿವ್ ಇಫೆಕ್ಟ್ ಒಳಗಡೆ ಯಾವ ಎಲೆಕ್ಟ್ರಾನ್ ಡಿಸ್ಪ್ಲೇಸ್ಮೆಂಟ್ ಆಗ್ತಾವಪ್ಪ ಅಂತಂದ್ರೆ ಸಿಗ್ಮಾ ಎಲೆಕ್ಟ್ರಾನ್ಸ್ ಡಿಸ್ಪ್ಲೇಸ್ಮೆಂಟ್ ಆಗ್ತದೆ. ಯಾವಾಗ ಯಾವ ಕಂಡೀಷನ್ ಒಳಗಡೆ ಸಿಗ್ಮಾ ಎಲೆಕ್ಟ್ರಾನ್ ಡಿಸ್ಪ್ಲೇಸ್ಮೆಂಟ್ ಆಗ್ತಾವಪ್ಪ ಅಂದ್ರೆ ಯಾವಾಗ ಒಂದು ಕಾರ್ಬನ್ ಮಾಲಿಕ್ಯೂಲ್ ಒಳಗೆ ಅಥವಾ ಆರ್ಗ್ಯಾನಿಕ್ ಮಾಲಿಕ್ಯೂಲ್ ಒಳಗಡೆ ಯಾವಾಗ ಒಂದು ಸಬ್ಸ್ಟಿಟ್ಯೂವೆಂಟು ಕಾರ್ಬನ್ಕಿನ್ನ ಜಾಸ್ತಿ ಎಲೆಕ್ಟ್ರೋನೆಗೆಟಿವ್ ಇರ್ಬೋದು ಅಥವಾ ಕಡಿಮೆ ಎಲೆಕ್ಟ್ರೋನೆಗೆಟಿವ್ ಇರ್ಬೋದು. ಯಾವಾಗ ಹೆಚ್ಚಿಗೆ ಎಲೆಕ್ಟ್ರೋನೆಗೆಟಿವ್ ಇರ್ತದ ಕಾರ್ಬನ್ಕಿನ್ನ ಅವಾಗ ಎಲೆಕ್ಟ್ರಾನ್ಸು ಅಂದ್ರೆ ಈ ಕೋವೆಲೆಂಟ್ ಬಾಂಡ್ ಒಳಗಡೆ ಇರುವಂತಹ ಎಲೆಕ್ಟ್ರಾನ್ಸ್ ಯಾರ ಕಡೆ ಅಟ್ರಾಕ್ಟ್ ಆಗ್ತಾವ? ಸಬ್ಸ್ಟಿಟ್ಯೂವೆಂಟ್ ಕಡೆ ಅಟ್ರಾಕ್ಟ್ ಆಗ್ತಾವ. ಹೌದಾ? ಇಫ್ ಸಬ್ಸ್ಟಿಟ್ಯೂವೆಂಟ್ ಏನದ ಲೆಸ್ ಎಲೆಕ್ಟ್ರೋನೆಗೆಟಿವ್ ಇಂದ ಕಾರ್ಬನ್ಕಿನ ಲೆಸ್ ಎಲೆಕ್ಟ್ರೋನೆಗೆಟಿವ್ ಇದ್ದಾಗ ಕಾರ್ಬನ್ ಎಲೆಕ್ಟ್ರಾನ್ ತನ್ನ ಕಡೆ ಜಕ್ಕೋತದ. ಹೌದಾ? ಅವಾಗೂ ಯಾವ ಎಲೆಕ್ಟ್ರಾನ್ಸ್ ಮೂವ್ ಆಗ್ತಾವ? ಅವಾಗೂ ಸಿಗ್ಮಾ ಎಲೆಕ್ಟ್ರಾನ್ಸೇ ಮೂವ್ ಆಗ್ತಾವ. ಓಕೆ, ಸೊ ಇದು ಒಂದು ಟೈಪ್ ಆಫ್ ಇಂಡಕ್ಟಿವ್ ಇಫೆಕ್ಟ್. ಆಮೇಲೆ ಇನ್ನೊಂದು ಏನಂತಂದ್ರೆ ಇಂಡಕ್ಟಿವ್ ಇಫೆಕ್ಟ್ ಯಾವತ್ತು ಪರ್ಮನೆಂಟ್ ಆಗಿ ಒಂದು ಮಾಲಿಕ್ಯೂಲ್ ಒಳಗಿರ್ತದ. ಯಾವಾಗಿರ್ತದೆ ಅಂದ್ರೆ ಈ ಸಬ್ಸ್ಟಿಟ್ಯೂವೆಂಟ್ ಏನಾಗಿರ್ಬೇಕು? ಒಂದು ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಇರಬೇಕು, ಇಲ್ಲಾಂದ್ರೆ ಎಲೆಕ್ಟ್ರಾನ್ ಡೊನೇಟಿಂಗ್ ಇರಬೇಕು. ಇದು ಪರ್ಮನೆಂಟ್ ಆಗಿರ್ತದೆ. ಹೌದಾ? ಆಮೇಲೆ ಎರಡನೇದು ನಾವೇನು ಕಲ್ತಿದ್ವಿ ಅಂತಂದ್ರೆ ಎಲೆಕ್ಟ್ರೋಮೆರಿಕ್ ಇಫೆಕ್ಟ್ ಕಲ್ತಿದ್ವಿ. ಎಲೆಕ್ಟ್ರೋಮೆರಿಕ್ ಇಫೆಕ್ಟ್ ಇದು ಟೆಂಪ್ರರಿ ಇಫೆಕ್ಟ್. ಎಲೆಕ್ಟ್ರೋಮೆರಿಕ್ ಇಫೆಕ್ಟ್ ಒಳಗಡೆ ಪೈ ಎಲೆಕ್ಟ್ರಾನ್ಸ್ ಏನಾಗ್ತಾವ? ಡಿಸ್ಪ್ಲೇಸ್ಮೆಂಟ್ ಆಗ್ತಾವ. ಹೌದಾ? ಸೊ ಪೈ ಎಲೆಕ್ಟ್ರಾನ್ ಡಿಸ್ಪ್ಲೇಸ್ಮೆಂಟ್ ಯಾವ ಕಂಡೀಷನ್ ಒಳಗೆ ಆಗ್ತದೆ ಅಂತಂದ್ರೆ ಯಾವುದೋ ಒಂದು ಅಟ್ಯಾಕಿಂಗ್ ರಿಯೇಜೆಂಟ್ ಈ ಮಾಲಿಕ್ಯೂಲ್ ಸಮೀಪ ಬಂದಾಗ ಮಾತ್ರ ಪೈ ಎಲೆಕ್ಟ್ರಾನ್ ಡಿಸ್ಪ್ಲೇಸ್ಮೆಂಟ್ ಆಗ್ತದೆ. ಇಲ್ಲೊಂದು ಎಕ್ಸಾಂಪಲ್ ನೋಡ್ರಿ, ಇಲ್ಲಿ ಆಕ್ಸಿಜನ್ ಈ ಪೈ ಎಲೆಕ್ಟ್ರಾನ್ ಅನ್ನ ತನ್ನ ಕಡೆ ತಗೊಳ್ತದೆ. ಯಾವಾಗ ಒಂದು ಪ್ರೋಟಾನ್ ಅಥವಾ ಯಾವುದೋ ಒಂದು ಅಟಮ್ ನನ್ನ ಕಡೆ ಎಲೆಕ್ಟ್ರಾನ್ ಇಲ್ಲ, ನಂಗೆ ಎಲೆಕ್ಟ್ರಾನ್ ಕೊಡುವಂತ ಆಕ್ಸಿಜನ್ ಕಡೆ ಬಂದಾಗ ಮಾತ್ರ ಆಕ್ಸಿಜನ್ ಏನ್ ಮಾಡ್ತದೆ? ಎಲೆಕ್ಟ್ರಾನ್ ಅನ್ನ ತನ್ನ ಕಡೆ ತಗೊಳ್ತದೆ. ಇಲ್ಲ ತಗೊಳ್ಳೋದೇ ಇಲ್ಲ ಅದು. ಸೊ ಅದಕ್ಕೆ ನಾವೇನು ಹೇಳ್ತೀವಿ? ಎಲೆಕ್ಟ್ರೋಮೆರಿಕ್ ಎಫೆಕ್ಟ್ ಏನದ? ಇದು ಟೆಂಪ್ರರಿ ಇಫೆಕ್ಟ್. ಅಟ್ಯಾಕಿಂಗ್ ರಿಯೇಜೆಂಟ್ ಇಲ್ಲ ಅಂತಂದ್ರೆ ಎಲೆಕ್ಟ್ರೋಮೆರಿಕ್ ಇಫೆಕ್ಟ್ ಇಲ್ಲ. ಬಟ್ ಇಂಡಕ್ಟಿವ್ ಇಫೆಕ್ಟ್ ಹಂಗಲ್ಲ. ಯಾವತ್ತು ಒಂದು ಸಬ್ಸ್ಟಿಟ್ಯೂವೆಂಟ್ ಅದ, ಆ ಸಬ್ಸ್ಟಿಟ್ಯೂವೆಂಟ್ ಏನಾದರೂ ಕಾರ್ಬನ್ಕಿನ ಜಾಸ್ತಿ ಎಲೆಕ್ಟ್ರೋನೆಗೆಟಿವ್ ಇತ್ತಂತಂದ್ರೆ ಅದಕ್ಕೆ ಏನಂತ ಕರಿತೀವಿ? ನೆಗೆಟಿವ್ ಇಂಡಕ್ಟಿವ್ ಇಫೆಕ್ಟ್. ಇಲ್ಲಪ್ಪ ಇದು ಸಬ್ಸ್ಟಿಟ್ಯೂವೆಂಟು ಎಲೆಕ್ಟ್ರಾನ್ ಕೊಡುವಂಗಿತ್ತು ಅಂತಂದ್ರೆ ಅದಕ್ಕೆ ನಾವೇನು ಕರಿತೀವಿ? ಪಾಸಿಟಿವ್ ಇಂಡಕ್ಟಿವ್ ಇಫೆಕ್ಟ್ ಅಂತ ಕರಿತೀವಿ. ಹೌದಾ? ನೆಕ್ಸ್ಟ್ ಈಗ ನಾವೇನು ಸ್ಟಡಿ ಮಾಡೋಣ ಅಂತಂದ್ರೆ ರೆಸೋನೆನ್ಸ್ ಇಫೆಕ್ಟ್. ಮೂರನೇ ರೀತಿಯ we will study now third type of displacement of electron and we call it as resonance effect or mesomeric effect, but more popularly it is known as resonance effect. ಓಕೆ, ಸೊ ಈಗ ನಾವು ಮೂರನೇ ಟೈಪದ್ದು ಎಲೆಕ್ಟ್ರಾನ್ ಡಿಸ್ಪ್ಲೇಸ್ಮೆಂಟ್ ಬಗ್ಗೆ ಸ್ಟಡಿ ಮಾಡೋಣ. ಅದು ಯಾವುದು ಅಂತಂದ್ರೆ ರೆಸೋನೆನ್ಸ್ ಇಫೆಕ್ಟ್. ಓಕೆ, ಸರಿ. ಸೊ ಫಸ್ಟು ಈಗ ನಮಗೆ ಆಲ್ರೆಡಿ ಏನು ಗೊತ್ತದ ಅಂತಂದ್ರೆ ಇಂಡಕ್ಟಿವ್ ಇಫೆಕ್ಟ್ ಯಾವ ಮಾಲಿಕ್ಯೂಲ್ ಒಳಗಡೆ ಕಂಡು ಬರ್ತದೆ ಅಂತಂದ್ರೆ ಯಾವ ಮಾಲಿಕ್ಯೂಲ್ ಒಳಗಡೆ ಬರೀ ಸಿಂಗಲ್ ಬಾಂಡ್ ಅವ.
ಸಿಂಗಲ್ ಬಾಂಡ್ ಇದ್ದಾಗ ಸಿಗ್ಮಾ ಎಲೆಕ್ಟ್ರಾನ್ಸ್ ಮೂವ್ ಆಗ್ತಾವೆ. ಎಲೆಕ್ಟ್ರೋಮೆರಿಕ್ ಯಾವ ಮಾಲಿಕ್ಯೂಲ್ ಒಳಗಡೆ ಕಂಡು ಬಂತು ಅಂತಂದರೆ ಯಾವ ಮಾಲಿಕ್ಯೂಲ್ ಒಳಗಡೆ ಡಬಲ್ ಬಾಂಡ್ ಅದಾಗ, ಹೌದಾ. ಇನ್ನು ರೆಸೋನೆನ್ಸ್ ಅಥವಾ ರೆಸೋನೆನ್ಸ್ ಇಫೆಕ್ಟ್ ಯಾವ ಮಾಲಿಕ್ಯೂಲ್ ಒಳಗಡೆ ಕಂಡು ಬರ್ತದೆ ಫಸ್ಟ್ ಅದನ್ನು ತಿಳ್ಕೊಳ್ಳೋನು, ಆಮೇಲೆ ಯಾವ ರೀತಿ ಎಲೆಕ್ಟ್ರಾನ್ ಮೂವ್ಮೆಂಟ್ ಆಗ್ತಾವೆ ಅದನ್ನು ಕಲಿಯುವಂತ. ಓಕೆ, ಫಸ್ಟ್ ರೆಸೋನೆನ್ಸ್ ಇಫೆಕ್ಟ್ ಈಸ್ ಅಬ್ಸರ್ವ್ಡ್ ಇನ್ ಕಾಂಜುಗೇಟೆಡ್ ಸಿಸ್ಟಮ್ ಅಥವಾ ಕಾಂಜುಗೇಟೆಡ್ ಮಾಲಿಕ್ಯೂಲ್. ಓಕೆ, ವಿ ವಿಲ್ ಅಬ್ಸರ್ವ್ ದ ರೆಸೋನೆನ್ಸ್ ಇಫೆಕ್ಟ್ in conjugated compounds or conjugated molecule. Then the question arises, what are conjugated molecules? Okay, a molecule is said to be conjugated if it has adjacent atoms which are involved in alternative multiple bond or pi bond and a lone pair of electrons. What is the meaning of this? See, this is one example I have given here. If you see now, this carbon atom and this carbon atom are involved in what? Double bond. Now to this carbon atom, which is the adjacent carbon atom, this is the adjacent carbon atom, and this carbon atom is also involved in double bond. Okay, so these two adjacent carbon atoms are involved in double bond. Okay, so these are said to be conjugated, means adjacent carbon atoms, the atoms which are the carbon atoms or any other atoms are said to be conjugated when they are involved in alternative double bonds. Or here is one more example. What? See, this carbon atom is involved in double bond, and to this carbon atom adjacent atom is nitrogen, which is having a lone pair of electron. What are lone pair of electrons? The electrons of this atom which are not involved in bonding, those we call it as lone pair of electrons. Okay, so same carbon atom which has double bond and which is side to the atom which has lone pair of electrons. So this is also conjugated, this is also conjugated, and benzene is also conjugated. Why? Because it is also having alternative double bonds, isn't it? Here is double bond, here there is no double bond, here is double bond, here there is no double bond, here is a double bond, and there is again here no double bond. ಓಕೆ, ಸೊ ಈಗ ಹಾಗಿದ್ರೆ ಕಾಂಜುಗೇಟೆಡ್ ಮಾಲಿಕ್ಯೂಲ್ ಅಂತಂದ್ರೆ ಏನು ಫಸ್ಟ್ ತಿಳ್ಕೊಳ್ಳೋಣ. ಕಾಂಜುಗೇಟೆಡ್ ಮಾಲಿಕ್ಯೂಲ್ ಅಂತಂದ್ರೆ ಏನು? ಯಾವ ಮಾಲಿಕ್ಯೂಲ್ ಒಳಗಡೆ ಎರಡು ಸೈಡ್ ಬೈ ಸೈಡ್ ಇರುವಂತಹ ಅಟಮ್ಗಳ ಮಧ್ಯ ಏನು ಎರಡು ಡಬಲ್ ಬಾಂಡ್ ಒಳಗೆ ಇನ್ವಾಲ್ವ್ಮೆಂಟ್ ಆಗಿರಬೇಕು. ಇಲ್ಲ ಅಂತಂದ್ರೆ ಒಂದು ಅಟಮ್ ಡಬಲ್ ಬಾಂಡ್ದಾಗಿದ್ರೆ ಇನ್ನೊಂದು ಅಟಮ್ ಕಡೆ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ ಇರಬೇಕು. ಎಕ್ಸಾಂಪಲ್ ಅಂತ ಇಲ್ಲಿ ಈಗ ನೋಡ್ರಿ, ಇವೆರಡೂ ಕಾರ್ಬನ್ ಅಟಮ್ ಏನವ ಡಬಲ್ ಬಾಂಡ್ದಾಗ ಇನ್ವಾಲ್ವ್ ಆಗ್ಯಾವ. ಈ ಕಾರ್ಬನ್ ಅಟಮ್ ಬಾಜು ಅಟಮ್ ಯಾವುದಪ್ಪ ಅಂದ್ರೆ ಈ ಅಟಮ್, ಇದು ಕೂಡ ಡಬಲ್ ಬಾಂಡ್ ಒಳಗಡೆ ಇನ್ವಾಲ್ವ್ ಆಗ್ಯದ. ಹೌದಾ, ಕರೆಕ್ಟ್ ಅಲ್ಲ? ಈ ಕಾರ್ಬನ್ ಅಟಮ್ ಇದ್ರ ಬಾಜುಕಿನ ಕಾರ್ಬನ್ ಅಟಮ್ ಜೊತೆ ಡಬಲ್ ಬಾಂಡ್ ಹೋಗದ. ಈ ಕಾರ್ಬನ್ ಅಟಮ್ ಅದು ಬಾಜುಕಿನ ಅಟಮು ಈ ಕಾರ್ಬನ್ ಜೊತೆ ಡಬಲ್ ಬಾಂಡ್ ಒಳಗಡೆ ಇನ್ವಾಲ್ವ್ ಆಗಿದೆ. ಸೊ ಈ ಮಾಲಿಕ್ಯೂಲ್ ನಾವು ಹೆಂಗೆ ಕರಿತೀವಪ್ಪ? ಎಂಟೈರ್ಲಿ ಕಾಂಜುಗೇಟೆಡ್ ಅಂತ ಕರಿತೀವಿ. ಅದಾದ್ಮೇಲೆ ಇಲ್ಲಿ ನೋಡಿದ್ರಂತಂದ್ರೆ ಈಗ ನೋಡ್ರಿ, ಈ ಕಾರ್ಬನ್ ಅಟಮ್ ಜೊತೆ ಏನದ ಡಬಲ್ ಬಾಂಡ್ ಒಳಗಡೆ ಇನ್ವಾಲ್ವ್ ಆಗಿದೆ. ಆಮೇಲೆ ಈ ಕಾರ್ಬನ್ ಅಟಮ್ ಅದು ಬಾಜು ಅಟಮ್ ಏನಾಗಿದೆ ಅಂತಂದ್ರೆ ಇದು ಡಬಲ್ ಬಾಂಡ್ದಾಗ ಇನ್ವಾಲ್ವ್ ಆಗಿಲ್ಲ, ಆದ್ರ ಇದ್ರ ಕಡೆ ಏನದ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಆಗಿದೆ. ಇನ್ನು ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಅಂತಂದ್ರೆ ಏನು? ಯಾವ ಒಂದು ಅಟಮದ್ದು ಎಲೆಕ್ಟ್ರಾನ್ಸು ಕೆಮಿಕಲ್ ಬಾಂಡಿಂಗ್ ಒಳಗಡೆ ಭಾಗಿ ಆಗಿಲ್ಲೋ ಅವುಗಳು ನಾವು ಹೆಂಗೆ ಕರಿತೇವೆ? ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್. ಹೌದಾ? ಸೊ ಈಗ ನೈಟ್ರೋಜನ್ ಕಡೆ ಎರಡು ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ ಅವ. ಹೌದಾ? ಇದು ಕಾಂಜುಗೇಟೆಡ್. ಈಗ ಅರ್ಥ ಆಗಿದೆ ಅನ್ಕೋತೀನಿ. ಒಂದೇನು, ಈ ಕಾರ್ಬನ್ ಅಟಮ್ ಬಾಜುಕಿನ ಅಟಮು ಡಬಲ್ ಬಾಂಡ್ದಾಗ ಇನ್ವಾಲ್ವ್ ಆಗಿರ್ಬೇಕು, ಇದೀಗ ಡಬಲ್ ಬಾಂಡ್ದಾಗ ಇನ್ವಾಲ್ವ್ ಆಗಿದೆ. ಈ ಅಟಮ್ ಕಡೆನೂ ಡಬಲ್ ಬಾಂಡ್ ಇರಬೇಕು, ಇಲ್ಲ ಲೋನ್ ಪೇರ್. ಇಲ್ಲಿ ಲೋನ್ ಪೇರ್ ಅದ, ಇಲ್ಲಿ ನೋಡ್ರಿ ಈ ಕಾರ್ಬನ್ ಅಟಮ್ ಡಬಲ್ ಬಾಂಡ್ದಾಗ ಇನ್ವಾಲ್ವ್ ಆಗಿದೆ. ಹಂಗಿದ್ರೆ ಈ ಕಾರ್ಬನ್ ಅಟಮ್ ಕಡೆ ಒಂದು ಲೋನ್ ಪೇರ್ ಇರಬೇಕು, ಇಲ್ಲ ಅಂತಂದ್ರೆ ಇದು ಡಬಲ್ ಬಾಂಡ್ದಾಗ ಇನ್ವಾಲ್ವ್ ಆಗಿರ್ಬೇಕು. ಇಲ್ಲೇನಾಗದ ಇದು ಡಬಲ್ ಬಾಂಡ್ದಾಗ ಇನ್ವಾಲ್ವ್ ಆಗಿದೆ. ಅಂದ್ರೆ ಒಟ್ನಲ್ಲಿ ಇಷ್ಟೇ, ಸಾರಾಂಶ ಇಷ್ಟೇ ಅಂತಂದ್ರೆ ಒಂದು ಮಾಲಿಕ್ಯೂಲ್ನ ನಾವು ಕಾಂಜುಗೇಟೆಡ್ ಅಂತ ಯಾವಾಗ ಕರಿತೀವಿ ಅಂತಂದ್ರೆ ಎರಡು ಸೈಡ್ ಬೈ ಸೈಡ್ ಇರೋ ಕಾರ್ಬನ್ ಅಟಮ್, ಎರಡು ಕಾರ್ಬನ್ ಅಟಮ್ ನೆಕ್ಸ್ಟ್ ಕಾರ್ಬನ್ ಅಟಮ್ ಏನಾಗಬೇಕು? ಡಬಲ್ ಬಾಂಡ್ದಾಗ ಇನ್ವಾಲ್ವ್ ಆಗಿರಬೇಕು. ಇಲ್ಲ ಅಂತಂದ್ರೆ ಬಾಜುಕಿನ್ ಕಾರ್ಬನ್ ಅಟಮ್ ಕಡೆ ಅಥವಾ ಯಾವುದೋ ಒಂದು ಅಟಮ್ ಬಾಜುಕಿರುವಂತಹ ಅಟಮ್ ಕಡೆ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಇರಬೇಕು. ಓಕೆ, ಈಗ ಬೆನ್ಸಿನು ಕೂಡ ಏನು ಕರಿತೀವಿ ನಾವು? ಕಾಂಜುಗೇಟೆಡ್. ಯಾಕಂತ ಹೇಳ್ರಿ, ಈ ಎರಡು ಕಾರ್ಬನ್ ಅಟಮ್ ಏನಾಗಿದೆ? ಡಬಲ್ ಬಾಂಡ್ದಾಗ ಇನ್ವಾಲ್ವ್ ಆಗ್ಯಾವ. ಆಮೇಲೆ ಈ ಕಾರ್ಬನ್ ಅಟಮ್ ಕೂಡ ಏನಾಗಿದೆ? ಡಬಲ್ ಬಾಂಡ್ದಾಗ ಇನ್ವಾಲ್ವ್ ಆಗಿದೆ. ಆಮೇಲೆ ಈ ಕಾರ್ಬನ್ ಕೂಡ ಏನಾಗಿದೆ? ಡಬಲ್ ಬಾಂಡ್ದಾಗ ಇನ್ವಾಲ್ವ್. ನಾವು ಈ ಕಾರ್ಬನ್ ಅಟಮ್ ಬಾಜು ಕಾರ್ಬನ್ ಅಟಮ್ ಇದು ಡಬಲ್ ಬಾಂಡ್ದಾಗ ಇನ್ವಾಲ್ವ್ ಆಗಿದೆ. ಹಾಗೆ ಸೊ ಇದು ಏನಾಗ್ತದೆ? ಇದು ಕಾಂಜುಗೇಟೆಡ್. ಇಲ್ಲೂ ಕೂಡ ಅಷ್ಟೇ, ಇಲ್ಲಿ ನೋಡ್ಬೋದು ನೀವು ಇವಂತಿ ಕಾಂಜುಗೇಟೆಡ್ ಅದ ಬಟ್ ಈ ಕಾರ್ಬನ್ ಅಟಮ್ದು ಬಾಜು ಆಕ್ಸಿಜನ್ ಅದ. ಹೌದಾ? ಈ ಕಾರ್ಬನ್ ಅಟಮ್ ಈ ಕಾರ್ಬನ್ ಅಟಮ್ದು ಬಾಜು ಅಟಮ್ ಯಾವುದು? ಆಕ್ಸಿಜನ್ ಡಬಲ್ ಬಾಂಡ್ದಾಗ ಇನ್ವಾಲ್ವ್ ಆಗಿಲ್ಲ, ಬಟ್ ಇದ್ರ ಕಡೆ ಏನವ? ಎರಡು ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಅವ.
ಸೊ ಅದಕ್ಕೇನೆ ಇದು ಕೂಡ ಫಿನಾಲ್, ಇದಕ್ಕೇನು ಕರಿತೀವಿ ಫಿನಾಲ್, ನಾರ್ಮಲ್ ಕ್ಲೇಚರ್ ನೆನಪಿರಬೇಕು, ಇದಕ್ಕೆ ಫಿನಾಲ್ ಅಂತ ಕರಿತೀವಿ. ಸೊ ಫಿನಾಲ್ ಈಸ್ ಆಲ್ಸೋ ಕಾಂಜುಗೇಟೆಡ್, ಬೆಂಜಿನ್ ಆಲ್ಸೋ ಕಾಂಜುಗೇಟೆಡ್, ಆಮೇಲೆ ದಿಸ್ ಈಸ್ ಆಲ್ಸೋ ಕಾಂಜುಗೇಟೆಡ್ ಆ್ಯಂಡ್ ದಿಸ್ ಇಸ್ ಬ್ಯೂಟೀನ್ ಈಸ್ ಆಲ್ಸೋ ಕಾಂಜುಗೇಟೆಡ್. ಓಕೆ, ಸೊ ನೆಕ್ಸ್ಟ್ ರೆಸೋನೆನ್ಸ್ ಇಸ್ ಇಫೆಕ್ಟ್ ಆಲ್ವೇಸ್ ಅಬ್ಸರ್ವ್ಡ್ ಇನ್ ಕಾಂಜುಗೇಟೆಡ್ ಮಾಲಿಕ್ಯೂಲ್. ಈ ಕಾಂಜುಗೇಟೆಡ್ ಅಂದ್ರೆ ಅರ್ಥ ಆಯಿತು. ಇನ್ನು ಕಾಂಜುಗೇಟೆಡ್ ಮಾಲಿಕ್ಯೂಲ್ ಸ್ಪೆಷಾಲಿಟಿ ಏನು ಅಂತಂದ್ರೆ, ಇನ್ ಕಾಂಜುಗೇಟೆಡ್ ಸಿಸ್ಟಮ್ ಪೈ ಎಲೆಕ್ಟ್ರಾನ್ಸ್ ಆರ್ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಆರ್ ಡಿಲೋಕಲೈಸ್ಡ್. ಇನ್ನು ಡಿಲೋಕಲೈಸ್ಡ್ ಅರ್ಥ ಅಂದ್ರೆ ಏನು? ಲೋಕಲೈಸ್ಡ್ ಅಂತಂದ್ರೆ ಒಂದೇ ಕಡೆ ಇರೋದು, ಒಂದೇ ಕಡೆ ಸ್ಥಿರವಾಗಿರೋದಕ್ಕೆ ನಾವು ಹೆಂಗೆ ಕರಿತೀವಿ? ಲೋಕಲೈಸ್ಡ್. ಡಿಲೋಕಲೈಸ್ಡ್ ಅಂತ ನಾವು ಒಂದೇ ಕಡೆ ಇರಂಗಿಲ್ಲ, ಬೇರೆ ಬೇರೆ ಕಡೆ ಮೂವ್ ಆಗ್ತಾ ಇರೋದು ಕಂಟಿನ್ಯೂಸ್ಲಿ. ಅಂದರೆ ಕಾಂಜುಗೇಟೆಡ್ ಮಾಲಿಕ್ಯೂಲ್ ಒಳಗಡೆ ಪೈ ಎಲೆಕ್ಟ್ರಾನ್ಸು ಅಥವಾ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಏನು ಆಗ್ತಿರ್ತಾವೆ ಅಂದ್ರೆ ಒಂದೇ ಕಡೆ ಕಂಟಿನ್ಯೂಸ್ ಆಗಿ ಇರೋದಿಲ್ಲ, ಅವುಗಳು ಕಂಟಿನ್ಯೂಸ್ ಆಗಿ ಮೂವ್ ಆಗ್ತಿರ್ತಾವೆ. ಯಾವ ರೀತಿ ಮೂವ್ ಆಗ್ತಿರ್ತಾವೆ ಅಂತಂದ್ರೆ ಇಲ್ಲಿ ನೋಡ್ರಿ, ಇಲ್ಲಿ ಈ ಮಾಲಿಕ್ಯೂಲ್ ನಾನು ಒಂದೇ ಡಯಾಗ್ರಾಮ್ ಅಂದ್ರೆ ಇದಕ್ಕೆ ಈ ಮಾಲಿಕ್ಯೂಲ್ ನಾನು ಬರೀ ಒಂದೇ ಸ್ಟ್ರಕ್ಚರ್ ಮೂಲಕ ತೋರ್ಸಕ್ಕೆ ಬರಂಗಿಲ್ಲ. ಇಲ್ಲೇನಾಗ್ತದೆ ಅಂತಂದ್ರೆ ಸಪೋಸ್ ಈಗ ಈ ಕಾರ್ಬನ್ ಅಟಮು ಡಬಲ್ ಬಾಂಡ್ ಇಲ್ಲಿ ಫಾರ್ಮ್ ಮಾಡ್ತು ಅಂದ್ರೆ ಈ ಡಬಲ್ ಬಾಂಡು ಈ ಕಡೆ ಮೂವ್ ಆಯಿತು, ಹೌದಾ? ಅವಾಗ ಇದೇ ಸೇಮ್ ಮಾಲಿಕ್ಯೂಲ್ನೇ ನಾನು ಹೆಂಗೆ ಬರಿಬೋದು ಅಂತಂದರೆ CH2 ಇಲ್ಲಿ ಕಾರ್ಬನ್ ಮೇಲೆ ಪಾಸಿಟಿವ್ ಚಾರ್ಜ್ ಬಂತು, ಆಮೇಲೆ CH ಡಬಲ್ ಬಾಂಡ್ CH ಆಮೇಲೆ CH2 ಮೈನಸ್ ಅಂತ ಬರೆದೆ. ಇದು ಇವೆರಡು ಸೇಮ್ ಮಾಲಿಕ್ಯೂಲೇ, ಹೌದಾ? ಇವೆರಡು ಸೇಮ್ ಮಾಲಿಕ್ಯೂಲ್ ಇಲ್ಲ, ಬಟ್ ಇಲ್ಲಿ ಯಾವುದೇ ರೀತಿಯಾದಂಥ ಚಾರ್ಜ್ ಇಲ್ಲ, ಬಟ್ ಇಲ್ಲಿ ಏನಾಗ್ಯದ ಚಾರ್ಜ್ ಬಂದದ. ಯಾಕೆ ಚಾರ್ಜ್ ಬಂತ ಹೇಳ್ರಿ? ಬಿಕಾಸ್ ಏನಾಗ್ಯದ ನಿಮ್ಮ ಪೈ ಎಲೆಕ್ಟ್ರಾನ್ಸ್ ಒಂದೇ ಕಡೆ ಸ್ಥಿರವಾಗಿಲ್ಲ, ದೇ ಆರ್ ಮೂವಿಂಗ್. ವಿ ವಿಲ್ ಸೇ ದ್ಯಾಟ್ ದ ಪೈ ಎಲೆಕ್ಟ್ರಾನ್ಸ್ ಆರ್ ಡಿಲೋಕಲೈಸ್ಡ್. ಡಿಲೋಕಲೈಸ್ಡ್ ಮೀನ್ಸ್ ದೇ ಆರ್ ನಾಟ್ ಗೋಯಿಂಗ್ ಟು ಸ್ಟೇ ಅಟ್ ಓನ್ಲಿ ಒನ್ ಪ್ಲೇಸ್. Okay, so now one should get an idea. What is that? In conjugated molecules, we cannot represent the conjugated molecules by only one structure. They will be having two or more structures. ಓಕೆ, ಸೊ ಈಗ ಏನಂತಂದ್ರೆ ನಿಮ್ಗೆ ಒಂದು ಅರ್ಥ ಆಗಬೇಕೇನು ಅಂತಂದ್ರೆ ಕಾಂಜುಗೇಟೆಡ್ ಮಾಲಿಕ್ಯೂಲ್ನ ನಾವು ಯಾವತ್ತೂ ಕೇವಲ ಒಂದೇ ಒಂದು ಸ್ಟ್ರಕ್ಚರ್ ಮೂಲಕ ರೀಪ್ರೆಸೆಂಟ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ನೋಡ್ರಿ, ಇದೇ ಮಾಲಿಕ್ಯೂಲ್ನ ನಾನು ಇದೇ ರೀತಿ ಬರೆದೆ, ಅಥವಾ ಇದ್ರ ಉಲ್ಟಾ ಇದೆ ಅಂತ ತಿಳ್ಕೊಡ್ರಿ. ಈಗ ಉಲ್ಟಾ, ಜಸ್ಟ್ ಯು ಹ್ಯಾವ್ ಟು ಇಮ್ಯಾಜಿನ್. ಓಕೆ, ಈಗ ಇದು ಇಲ್ಲಿ ಡಬಲ್ ಬಾಂಡ್ ಕೊಡ್ತು, ಅವಾಗ ಈ ಕಾರ್ಬನ್ ಮೇಲೆ ನೆಗೆಟಿವ್ ಚಾರ್ಜ್ ಬಂತು, ಅವಾಗ ಹೆಂಗೆ ಬರಿಬೋದು ಇದನ್ನ? ಹೌ ಕ್ಯಾನ್ ವಿ ರೈಟ್? ಅವಾಗ ಏನಾಯಿತು, ಈ CH2 ನೆಗೆಟಿವ್ ಬಂತು, ಇಲ್ಲಿ ಸಿಂಗಲ್ ಬಾಂಡ್ CH ಡಬಲ್ ಬಾಂಡ್ CH, ಆಮೇಲೆ ಈ ಕಾರ್ಬನ್ ಅಟಮ್ ಮೇಲೆ ಪಾಸಿಟಿವ್ ಚಾರ್ಜ್ ಬಂತು, ಹೌದಾ? ಇದು ಮಾಲಿಕ್ಯೂಲ್ ಸೇಮೆ, ಈ ಮಾಲಿಕ್ಯೂಲ್ ಸೇಮೆ. ಸೊ ಟೋಟಲ್ ಒಂದೇ ಕಾಂಜುಗೇಟೆಡ್ ಮಾಲಿಕ್ಯೂಲ್ಗೆ ಎಷ್ಟು ಸ್ಟ್ರಕ್ಚರ್ ಬರೆದೆ ನಾನು? 3 ಸ್ಟ್ರಕ್ಚರ್ ಬರೆದೆ, ಒಂದಿಲ್ಲಿ, ಹೌದಾ? ಸೊ ಕಾಂಜುಗೇಟೆಡ್ ಮಾಲಿಕ್ಯೂಲ್ ಒಳಗಡೆ ನಾವು ಲೆಟ್ ಮಿ ಎಕ್ಸ್ಪ್ಲೇನ್ ಯು ದ ಸ್ಪೆಷಾಲಿಟಿ ಆಫ್ ದ ಕಾಂಜುಗೇಟೆಡ್ ಮಾಲಿಕ್ಯೂಲ್ಸ್. ದ ಸ್ಪೆಷಾಲಿಟಿ ಆಫ್ ಕಾಂಜುಗೇಟೆಡ್ ಮಾಲಿಕ್ಯೂಲ್ಸ್ ಈಸ್ ದ್ಯಾಟ್ ದ ಪೈ ಎಲೆಕ್ಟ್ರಾನ್ಸ್ ಆರ್ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಆರ್ ಡಿಲೋಕಲೈಸ್ಡ್. ದೇ ಆರ್ ನಾಟ್ ಗೋಯಿಂಗ್ ಟು ಸ್ಟೇ ಇನ್ ಒನ್ ಪ್ಲೇಸ್. ಸೊ ದೇರ್ಫೋರ್, due to delocalization of pi or lone pair of electrons, conjugated molecules cannot be represented by only one structure. ಓಕೆ, ಸೊ ಯಾವತ್ತು ಕಾಂಜುಗೇಟೆಡ್ ಮಾಲಿಕ್ಯೂಲ್ಗಳಿಗೆ ಒಂದೇ ಸ್ಟ್ರಕ್ಚರ್ ಇರೋದಿಲ್ಲ. ಓಕೆ, ಸೊ ಈಗ ನಾನು ಬೆನ್ಸಿನ್ ಒಂದು ಎಕ್ಸಾಂಪಲ್ ತಗೊಳ್ತೀನಿ. ಈಗ ಒಂದು ಮಾಲಿಕ್ಯೂಲ್ ನೋಡಿದ್ವಿ, ಬ್ಯೂಟಿನದು ಒಂದು ಎಕ್ಸಾಂಪಲ್, ಬ್ಯೂಟು 1,2 ಡೈನಿದು ನೋಡಿದ್ವಿ. ಈಗ ಬೆನ್ಸಿನಿದು ನೋಡೋಣ. ಓಕೆ, ಈಗ ಬೆನ್ಸಿನ್ ನಾ ಇಲ್ಲಿ ಬರಿತೇನೆ, ಬೆನ್ಸಿನ್. ಈಗ ನೋಡ್ರಿ, ಇದು ಬೆನ್ಸಿನೇ, ಹೌದಾ? ಈಗ ಇದು ಬೆನ್ಸಿನಪ್ಪ. ಈಗೇನಾಗ್ತದ, ಈ ಪೈ ಎಲೆಕ್ಟ್ರಾನ್ಸ್ ಈ ಕಡೆ ಮೂವ್ ಆದವು ಅಂತಂದ್ರೆ ಅವಾಗ ಈ ಪೈ ಎಲೆಕ್ಟ್ರಾನ್ಸ್ ಈ ಕಡೆ ಮೂವ್ ಆಗ್ತಾವೆ, ಆಮೇಲೆ ಈ ಪೈ ಎಲೆಕ್ಟ್ರಾನ್ಸ್ ಈ ಕಡೆ ಮೂವ್ ಆಗ್ತಾವೆ. ಇದು ಸ್ಟ್ರಕ್ಚರ್ 1 ನಾನು. ಓಕೆ, ದೆನ್ ಸ್ಟ್ರಕ್ಚರ್ 2 ಏನು ಬರ್ತದೆ ಅಂತಂದ್ರೆ, ಓಕೆ, ಈಗ ಈ ಪೈ ಎಲೆಕ್ಟ್ರಾನ್ಸ್ ಈ ಕಡೆ ಬಂದಾವಲ್ಲ, ಈ ಕಡೆ ಬರೀರಿ. ಈಗ ಇಲ್ಲಿದ್ದು ಪೈ ಎಲೆಕ್ಟ್ರಾನ್ಸ್ ಈ ಕಡೆ ಬಂದಾವ, ಆಮೇಲೆ ಇಲ್ಲಿದ್ದು ಈ ಕಡೆ ಹೋಗ್ಯಾವ. ಇದು ಸ್ಟ್ರಕ್ಚರ್ 2. ಅಂದರೆ ಬೆನ್ಸಿನಿಗೆ ಈಗ ಎಷ್ಟು ಸ್ಟ್ರಕ್ಚರ್ ಅದಾವೆ ಹೇಳ್ರಿ? 2 ಸ್ಟ್ರಕ್ಚರ್ ಅದು ಬೆನ್ಸಿನಿಗೆ. ಟೋಟಲ್ ಎಷ್ಟು ಅದು? 2 ಸ್ಟ್ರಕ್ಚರ್. ಬೆನ್ಸಿನ್ ಈಸ್ ಹ್ಯಾವಿಂಗ್ 2 ಸ್ಟ್ರಕ್ಚರ್, ಸ್ಟ್ರಕ್ಚರ್ 1 ಆ್ಯಂಡ್ ಸ್ಟ್ರಕ್ಚರ್ 2. ನಾವು ಈಗ ಡಿಸ್ಪ್ಲೇಸ್ಮೆಂಟ್ ಆಫ್ ಎಲೆಕ್ಟ್ರಾನನ್ನು ಬೇರೆ ಮಾರ್ಕರ್ಗೆ ತೋರಿಸೋಣ, ದಟ್ಸ್ ಬೆಟರ್. ಇದು ಈ ಕಡೆ ಮೂವ್ ಆಯಿತು, ದಿಸ್ ಮೂವ್ ದಿಸ್ ಸೈಡ್ ಆ್ಯಂಡ್ ದಿಸ್ ಮೂವ್ಸ್ ದಿಸ್ ಸೈಡ್. ಸೊ ವಿ ಆರ್ ಗೆಟಿಂಗ್ ದಿಸ್. ದೆನ್ ಮತ್ತೆ ಅದೇ ಸಿಸ್ಟಮ್, ಇದು ಇಲ್ಲಿ ಮೂವ್ ಆಗಿರ್ತದೆ, ಇದು ಇಲ್ಲಿ ಮೂವ್ ಆಗಿರ್ತದೆ, ಇದು ಈ ಕಡೆ ಮೂವ್ ಆಗಿರ್ತದೆ.
ಓಕೆ. ಸೊ ಯಾವತ್ತು ಕಂಟಿನ್ಯೂಸ್ಲಿ ಇಲ್ಲೇನಾಗತ್ತಾವ ಅಂತಂದ್ರೆ ಪೈ ಎಲೆಕ್ಟ್ರಾನ್ಸ್ ಮೂವ್ ಆಗತ್ತಾವ. ಹಾಗಿದ್ರೆ ಬೆಂಜಿನದ ಆಕ್ಚುಯಲ್ ಸ್ಟ್ರಕ್ಚರ್ ಯಾವುದು? ಯು ಅಂಡರ್ಸ್ಟ್ಯಾಂಡಿಂಗ್ ಇಟ್? ಬೆಂಜಿನ್ ಆಗಿದ್ರೆ ಕರೆಕ್ಟ್ ಸ್ಟ್ರಕ್ಚರ್ ಯಾವುದು? ಒಂದನೇ ಸ್ಟ್ರಕ್ಚರ್, ಎರಡನೇ ಸ್ಟ್ರಕ್ಚರ್? ಎರಡೂ ಅಲ್ಲ. ಅವಾಗ ಏನಾಗ್ತದೆ ಅಂತಂದ್ರೆ ಇವು ಎರಡು ಥರದ್ದು ಕಾಂಬಿನೇಷನ್ ಆಗಿ ಒಂದು ಬರಿತೀವಿ ನಾವು. ಓಕೆ, ಇವು ಎರಡು ಥರದ್ದು ಕಾಂಬಿನೇಷನ್, ಅದಕ್ಕೆ ನಾವೇನು ಕರಿತೀವಿ? ರೆಸೋನೆನ್ಸ್ ಹೈಬ್ರಿಡ್ ಅಂತ ಕರಿತೇವೆ. ಸೊ ರೆಸೋನೆನ್ಸ್ ಹೈಬ್ರಿಡ್ ಹೆಂಗೆ ಬರಿತೇವಿ ಅಂತಂದ್ರೆ, ಈಗ ನೋಡ್ರಿ, ಈ ಎಲೆಕ್ಟ್ರಾನ್ಸ್ ಕಂಟಿನ್ಯೂಸ್ಲಿ ಮೂವ್ ಆಗತ್ತಿರ್ತಾವ. ಅಂದರೆ ಒಂದು ಫ್ರಾಕ್ಷನ್ ಆಫ್ ಸೆಕೆಂಡ್ ಒಳಗಡೆ ಸ್ಟ್ರಕ್ಚರ್ 1 ಇತ್ತು ಅಂದ್ರೆ ನೆಕ್ಸ್ಟ್ ಫ್ರಾಕ್ಷನ್ ಆಫ್ ಸೆಕೆಂಡ್ ಒಳಗೆ ಸ್ಟ್ರಕ್ಚರ್ 2 ಇರ್ತೈತೆ. ಅದಕ್ಕೆ ನಾವೇನು ಬರಿತೇವೆ? ಇದನ್ನು ರೆಸೋನೇಟಿಂಗ್ ಸ್ಟ್ರಕ್ಚರ್ ಹಿಂಗೆ ಬರಿತೇವೆ. ಇದು ಬೆನ್ಝೀನ್. ಸರ್ಕಲ್ ಯಾಕೆ ಬರಿತೇವೆ ಅಂತಂತಂದ್ರೆ ಎಲೆಕ್ಟ್ರಾನ್ಸ್ ಆರ್ ಕಂಟಿನ್ಯೂಸ್ಲಿ ಮೂವಿಂಗ್, ಆ ಕಾರಣಕ್ಕೆ ನಾವೆಲ್ಲ ಬರಿತೇವೆ ಸರ್ಕಲ್ ಬರಿತೇವೆ. ಸೊ ಇದು ನಮಗೆ ಹೆಂಗೆ ಗೊತ್ತಾಯಿತು? ಸೈಂಟಿಸ್ಟ್ ಹೌ ಡಿಡ್ ದ scientist will discover that pi electrons are continuously in motion, or why conjugated molecules cannot be represented by only one diagram. ಈಗ ಪ್ರಶ್ನೆ ಏನಂತಂದ್ರೆ ಸೈಂಟಿಸ್ಟ್ಗೆ ಹೆಂಗೆ ಗೊತ್ತಾಯ್ತಪ್ಪ ಇದು ಕಾಂಜುಗೇಟೆಡ್ ಮಾಲಿಕ್ಯೂಲ್ ಒಳಗಡೆ ಪೈ ಎಲೆಕ್ಟ್ರಾನ್ಸ್ ಒಂದೇ ಕಡೆ ಇರಂಗಿಲ್ಲ? ಹೆಂಗಂತಂದ್ರೆ ಈಗಿಲ್ಲಿ ಬೆನ್ಝೀನ್ ಡಯಾಗ್ರಾಮ್ ನೀವು ಬೆನ್ಝೀನ್ ಡಯಾಗ್ರಾಮ್ ತಗೊಂಡ್ರಿ ಅಂತಂದ್ರೆ ಸೊ ಈಗ ಇದ್ರಾಗ 6 ಕಾರ್ಬನ್ ಅಟಮ್ ಅವ. ಒಂದು ಕಾರ್ಬನ್ ಅಟಮ್ ಮಧ್ಯ ಸಿಂಗಲ್ ಬಾಂಡ್ ಅದ, ಇನ್ನೊಂದು ಕಾರ್ಬನ್ ಅಟಮ್ ಮಧ್ಯ ಏನದ? ಡಬಲ್ ಬಾಂಡ್ ಅದ. ಹೌದಾ? ಕಾರ್ಬನ್ ಸಿಂಗಲ್ ಬಾಂಡ್ದು ಮೆಜರ್ಮೆಂಟ್ ಮಾಡಿದಾಗ ಎಷ್ಟು ಬಂದಿತ್ತು ಅಂದ್ರೆ 154 ಪಿಕೋಮೀಟರ್ಸ್. ಆಮೇಲೆ ಕಾರ್ಬನ್ ಡಬಲ್ ಬಾಂಡ್ ಎಷ್ಟದಪ್ಪ ಅಂತಂದ್ರೆ 134 ಪಿಕೋಮೀಟರ್ಸ್ ಅದ. ಅಂದರೆ ನಾವು ಬೆನ್ಝೀನಲ್ಲಿರೋ ಕಾರ್ಬನ್ ಅಟಮದು ಬಾಂಡ್ಗಳನ್ನು ಮೆಜರ್ಮೆಂಟ್ ಮಾಡಿದಾಗ ಇಷ್ಟು ಸಿಗಬೇಕಿತ್ತು ನಮಗೆ. ಇದು ನಮ್ಮದು ಸ್ಟ್ಯಾಂಡರ್ಡ್ ರೀಡಿಂಗ್. ಬಟ್ ಇಲ್ಲಿ ಬೆನ್ಝೀನ್ ಒಳಗಡೆ ನಾವು ಕಾರ್ಬನ್ ಮಧ್ಯೆ ಇರೋ ಬಾಂಡ್ ಲೆಂತ್ನ ಮೆಜರ್ಮೆಂಟ್ ಮಾಡಿದಾಗ ಎಲ್ಲ ಟೋಟಲ್ ಯಾವುದೇ ಕಾರ್ಬನ್ ನೀವು ಬಾಂಡ್ ಲೆಂತ್ ಮೆಜರ್ ಮಾಡಿದಾಗ ಅಲ್ಲೇನು ಬಂತು ಅಂತಂದರೆ 139 ಪಿಕೋಮೀಟರ್ಸ್. ಅಂದರೆ ನಾವೇನು ಎಕ್ಸ್ಪೆಕ್ಟ್ ಮಾಡತ್ತಿದ್ವಿ? ಈ ಡಬಲ್ ಬಾಂಡು 134 ಪಿಕೋಮೀಟರ್ ಬರಬೇಕು, ಈ ಸಿಂಗಲ್ ಬಾಂಡು 154 ಪಿಕೋಮೀಟರ್ ಬರಬೇಕು. ಆದರೆ ಎಲ್ಲ ಕಡೆ ಬೆನ್ಝೀನ್ ಒಳಗಡೆ ಬಾಂಡ್ ಲೆಂತ್ ಎಷ್ಟಿತ್ತು ಅಂದ್ರೆ 139 ಪಿಕೋಮೀಟರ್ಸ್. ಎಲ್ಲ ಕಡೆ 139 ಬಂತು ನಮಗೆ. ಯಾಕೆ 139 ಬಂತು ಅಂತಂದ್ರೆ ಬಿಕಾಸ್ ಇಲ್ಲೇನವ ಈ ಪೈ ಎಲೆಕ್ಟ್ರಾನ್ಸು ಕಂಟಿನ್ಯೂಸ್ಲಿ ಮೂವ್ ಆಗತ್ತಾವ. ಆ ಕಂಟಿನ್ಯೂಸ್ಲಿ ಮೂವ್ ಆಗ್ತಿರೋದಕ್ಕೆ ಏನಾಕೈತಿ? ಒಂದು ಕಡೆ ಕಾರ್ಬನ್ ಸಿಂಗಲ್ ಬಾಂಡ್ ಇದ್ದು ನೆಕ್ಸ್ಟ್ ಮೂಮೆಂಟ್ ಡಬಲ್ ಬಾಂಡ್ದಾಗ ಕನ್ವರ್ಟ್ ಆಗಿರ್ತದೆ. ಸೊ ಅಲ್ಲಿ ನಾವು ಏನು ಮಾಡ್ತೇವೆ? ಈ ರೀತಿ ತೋರಿಸ್ತೇವೆ, ಪಾರ್ಷಿಯಲ್ ಡಬಲ್ ಬಾಂಡ್ ಅಂತ ತೋರಿಸ್ತೇವೆ. ಪಾರ್ಷಿಯಲ್ ಡಬಲ್ ಬಾಂಡ್ ಅಂದರೆ ಡಬಲ್ ಬಾಂಡ್ ಅಷ್ಟು ಸಣ್ಣದೂ ಅಲ್ಲ, ಸಿಂಗಲ್ ಬಾಂಡ್ ಅಷ್ಟು ದೊಡ್ಡದೂ ಅಲ್ಲ, ಎರಡರ ಮಧ್ಯ ಅದ 139 picometers. Okay, so this is how the scientists discovered that the pi electrons are not localized, they are continuously moving, and when the pi electrons or lone pair of electrons are continuously moving, conjugated system cannot be represented by only one structure. ಯಾವಾಗ ಕಾಂಜುಗೇಟೆಡ್ ಮಾಲಿಕ್ಯೂಲ್ ಒಳಗಡೆ ಪೈ ಎಲೆಕ್ಟ್ರಾನ್ಸ್ ಅಥವಾ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಕಂಟಿನ್ಯೂಸ್ಲಿ ಮೂವ್ ಆಗತ್ತಾವಲ್ಲ, ಆ ಕಾರಣಕ್ಕಾಗಿ ಕೇವಲ ಒಂದೇ ಒಂದು ಸ್ಟ್ರಕ್ಚರ್ ಮೂಲಕ ನಾವು ಕಾಂಜುಗೇಟೆಡ್ ಸಿಸ್ಟಮ್ ಅನ್ನು ತೋರ್ಸಕ್ ಆಗುವುದಿಲ್ಲ. ಓಕೆ, ಸೊ ಹಂಗಿದ್ರೆ ಈಗ ಆಕ್ಚುಯಲ್ ಸ್ಟ್ರಕ್ಚರ್ ಯಾವುದಾಯ್ತು? ಇದಕ್ಕೆ ನಾವು ಏನು ಕರಿತೇವಪ್ಪ ಅಂದ್ರೆ ರೆಸೋನೆನ್ಸ್ ಹೈಬ್ರಿಡ್ ಅಂತ ಕರಿತೇವೆ. ಇದಕ್ಕೆ ಏನು ಕರಿತೇವಿ? ರೆಸೋನೆನ್ಸ್ ಹೈಬ್ರಿಡ್. ವಿ ಕಾಲ್ ಇಟ್ ಆಸ್ ರೆಸೋನೆನ್ಸ್ ಹೈಬ್ರಿಡ್. ಹಂಗಿದ್ರೆ ಬೆನ್ಝೀನ್ದು ಕರೆಕ್ಟ್ ಸ್ಟ್ರಕ್ಚರ್ ಯಾವುದು? ಇದು. ಬೆನ್ಝೀನ್ದು ಕರೆಕ್ಟ್ ಸ್ಟ್ರಕ್ಚರ್ ಯಾವುದು? ಇದು. ಅದಕ್ಕೆ ನಾವೇನು ಕರಿತೀವಿ? ರೆಸೋನೆನ್ಸ್ ಹೈಬ್ರಿಡ್. ಹೌದಾ? ಆಮೇಲೆ ಇವು ಎರಡು ಸ್ಟ್ರಕ್ಚರ್ಗೆ ಏನು ಕರಿತೇವಪ್ಪ ಅಂತಂತಂದ್ರೆ ರೆಸೋನೇಟಿಂಗ್ ಸ್ಟ್ರಕ್ಚರ್ಸ್. These two structures together we call them as resonating structures. or ಅದಕ್ಕೆ ಇನ್ನೊಂದು ಹೆಸರು ಅದ, ಏನು ಅಂತಂದ್ರೆ canonical structure. or ಇನ್ನೊಂದು ಹೆಸರು ಅದ, ಏನು ಅಂತಂದ್ರೆ contributing structure. ಓಕೆ, ಸೊ ಕರೆಕ್ಟ್ ಡಯಾಗ್ರಾಮ್ ಯಾವುದು? ರೆಸೋನೆನ್ಸ್ ಹೈಬ್ರಿಡ್. ರೆಸೋನೆನ್ಸ್ ಹೈಬ್ರಿಡ್ ಹೆಂಗೆ ಬಂತು ಅಂತಂದರೆ ಇವು ಎರಡೂ ಥರದ್ದು ಕಾಂಬಿನೇಷನ್. ನಿಮಗೆ ಆಲ್ರೆಡಿ ಹೈಬ್ರಿಡ್ ಅಂದರೆ ಏನು ಗೊತ್ತು? ಅಂದರೆ ಎರಡು ನಾವು ನಮ್ಮ ಕಡೆ ನಮ್ಮ ಭಾಷೆದಾಗ ನಾವು ಕರಿತೇವೆ ಜವಾರಿ ಅಂತ ಕರಿತೇವೆ. ಸೊ ಜವಾರಿ ನಮ್ಗೇನು ಗೊತ್ತು ಅಂದರೆ 6 ತಿಂಗಳು ಬರುವಂತಹ ಬೆಳೆ ನಾವೀಗ 3 ತಿಂಗಳದಾಗ ಬೆಳಿತೇವೆ. ಹೆಂಗೆ? ಅದ್ರಾಗ ಕೆಲವೊಂದಿಷ್ಟು ಏನು ಮಾಡೇವಿ? ಅಲ್ಟರ್ನೇಷನ್ ಮಾಡೇವಿ. ನಮ್ಮ ಮೂಲತಃ ನಮ್ಮ ದೇಶದೊಳಗೆ ಬೆಳೀತಿರುವಂತಹ ಬೆಳೆನ ಬೇರೆ ದೇಶದೊಳಗೆ ಬೆಳೆಯುತ್ತಂತಹ ಆ ತಳಿ ಜೊತೆ ಏನು ಮಾಡ್ತೇವೆ? ಮಿಕ್ಸ್ ಮಾಡ್ತೇವೆ. ಅವಾಗ ಅದು 6 ತಿಂಗಳಿಗೆ ಬೆಳೆಯೋದೇನು ಬರ್ತದೆ? 3 ತಿಂಗಳಿಗೋ 4 ತಿಂಗಳಿಗೋ ಬರೋಕ್ಕೆ ಸ್ಟಾರ್ಟ್ ಆಗ್ತದೆ.
ಈವನ್ ಅದೇ ಅಷ್ಟೇ, ನಮ್ಮ ದೇಸಿ ಆಕಳನ್ನ ಬೇರೆ ದೇಶದ್ದು ಇದ್ರ ಜೊತೆ ಹಸು ಜೊತೆ ಏನು ಮಾಡ್ತಾರೆ, ಅಲ್ಲಿ ಮಿಕ್ಸಪ್ ಮಾಡಿದಾಗ ಬೇರೆ ತಳಿ ಬರ್ತವೆ ಹಾಗೆ. ಸೊ ಇವು ಎರಡೂ ಸ್ಟ್ರಕ್ಚರ್ ನಾವೇನು ಕರಿತೇವೆ, ರೆಸೋನೇಟಿಂಗ್ ಸ್ಟ್ರಕ್ಚರ್ ಅಂತ ಕರಿತೇವೆ, ಇಲ್ಲ ಕೆನಾನಿಕಲ್ ಸ್ಟ್ರಕ್ಚರ್ ಅಂತ ಕರಿತೇವೆ, ಇಲ್ಲ ಕಾಂಟ್ರಿಬ್ಯೂಟಿಂಗ್ ಸ್ಟ್ರಕ್ಚರ್ ಅಂತ ಕರಿತೇವೆ. ಆಮೇಲೆ ಆಕ್ಚುಯಲ್ ಸ್ಟ್ರಕ್ಚರ್ಗೆ ಏನು ಕರಿತೀವಪ್ಪ, ರೆಸೋನೆನ್ಸ್ ಹೈಬ್ರಿಡ್ ಅಂತ ಕರಿತೇವೆ. ಓಕೆ, ಇಲ್ಲಿ ಒಂದು ಕ್ವಶನ್ ಬರ್ತದೆ, ಏನು ಅಂತಂದ್ರೆ ವಾಟ್ ಈಸ್ ಮೆಂಟ್ ಬೈ ರೆಸೋನೆನ್ಸ್ ಎನರ್ಜಿ. ವಾಟ್ ಈಸ್ ಮೆಂಟ್ ಬೈ ರೆಸೋನೆನ್ಸ್ ಎನರ್ಜಿ. ಓಕೆ, ಸೊ ರೆಸೋನೆನ್ಸ್ ಎನರ್ಜಿ ಅಂತ ಕರಿತೇವೆ the difference in the energy of actual structure and most stable resonating structure. The difference in the energy of actual structure and the most stable resonance structure. ಓಕೆ, ಸೊ ರೆಸೋನೆನ್ಸ್ ಎನರ್ಜಿ ಅಂದರೆ ಈಗ ನೋಡ್ರಿ, ಇದು ಅನ್ಸ್ಟೇಬಲ್, ಇವೆರಡು ಸ್ಟ್ರಕ್ಚರ್ಸ್ ಏನವ ಅನ್ಸ್ಟೇಬಲ್ ಅವ, ಇದು ಸ್ಟೇಬಲ್ ಅದ ಅಂತ ಹೇಳ್ತೀವಿ. ಅಂದರೆ ಈಗ ನಂಗೆ ಬೆನ್ಸಿನ್ ಇದ್ದು ಕೆಮಿಕಲ್ ಮತ್ತು ಫಿಸಿಕಲ್ ಪ್ರಾಪರ್ಟಿನ ಅರ್ಥ ಮಾಡ್ಕೋಬೇಕು ಅಂತಂದಾಗ ನನಗೇನೋ ಒಂದು ಡಯಾಗ್ರಾಮ್ ಬೇಕಲ್ಲ, ಬೆನ್ಸಿನ್ ಈ ರೀತಿ ಅದ ಅಂತ ಹೇಳಿ. ಓಕೆ, ಸೊ ಅವಾಗ ನಾನು ಯಾವ ಡಯಾಗ್ರಾಮ್ನ ಕನ್ಸಿಡರ್ ಮಾಡ್ತೀನಿ, ನಾನು ಈ ಡಯಾಗ್ರಾಮನ್ನು ಕನ್ಸಿಡರ್ ಅಥವಾ ಈ ಸ್ಟ್ರಕ್ಚರನ್ನು ಕನ್ಸಿಡರ್ ಮಾಡ್ತೀನಿ. ಇವೆರಡೂ ಕನ್ಸಿಡರ್ ಮಾಡಂಗಿಲ್ಲ. ಯಾಕೆ ಇವೆರಡೂ ಕನ್ಸಿಡರ್ ಮಾಡಂಗಿಲ್ಲ? ಬಿಕಾಸ್ ಇವುಗಳಲ್ಲಿ ಕಂಟಿನ್ಯೂಸ್ ಆಗಿ ಎಲೆಕ್ಟ್ರಾನ್ ಮೂವ್ಮೆಂಟ್ ಆಗತ್ತಿರ್ತೈತಿ. ಸೊ ಯಾವುದನ್ನ ಅಂತ ಹೇಳಿ ನಾನು ತೊಗೊಳಕ್ಕೆ ಬರ್ತೈತಿ, ಯಾವುದು ತೊಗೊಳಕ್ಕೆ ಬರಂಗಿಲ್ಲ. ಬಟ್ ಇದನ್ನು ತೊಗೊಳ್ಬೋದು ನಾನು. ಓಕೆ, ಇಲ್ಲಿ ರೆಸೋನೆನ್ಸ್ ಹೈಬ್ರಿಡ್ ಒಳಗಡೆ ಕಾರ್ಬನ್ ಮಧ್ಯ ಬಾಂಡ್ ಎಷ್ಟದ 139, ಇದು ಯಾವತ್ತು ಖಾಯಮ ಇರ್ತದೆ. ಸೊ ಅಂದರೆ ಇದು ಆಲ್ವೇಸ್ ಇನ್ ಅ ಬೆನ್ಝೀನ್ ದ ಬಾಂಡ್ ಲೆಂತ್ ಈಸ್ ಆಲ್ವೇಸ್ 139 picometers. ದಿಸ್ ಈಸ್ ಆಲ್ವೇಸ್ ದೇರ್. ಸೊ ಯೂಸಿಂಗ್ ದಿಸ್ ಸ್ಟ್ರಕ್ಚರ್ ಓನ್ಲಿ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ದ ಕೆಮಿಕಲ್ ಆ್ಯಂಡ್ ಫಿಸಿಕಲ್ ಬಿಹೇವಿಯರ್ ಆಫ್ ದ ಬೆನ್ಝೀನ್. Okay, so it has got certain energy, this structure has got certain energy, and these two structures have certain energy. So the difference in the energy of resonance hybrid and resonating structure is called as resonance energy. Means this is more stable than these two structures. Okay, so the difference in the energy of this and any one of this is called resonance energy. So resonance energy ಅಂದರೆ ಏನಪ್ಪ ಅಂತಂದ್ರೆ, ಈಗ ನಾನು ಬೆನ್ಝೀನ್ ಇದ್ದು ಕೆಮಿಕಲ್ ಮತ್ತು ಫಿಸಿಕಲ್ ಪ್ರಾಪರ್ಟಿನ ಸ್ಟಡಿ ಮಾಡ್ಬೇಕಂದ್ರೆ ಯಾವ ಸ್ಟ್ರಕ್ಚರ್ ತಗೋಬೇಕು? ಇವೆರಡು ತೊಗೊಳಕ್ಕೆ ಬರಂಗಿಲ್ಲ. ಯಾಕೆ ಹೇಳ್ರಿ, ನಾ ಇದನ್ನು ತೊಗೊಂಡೆ ಅಂದ್ರೆ ವೆರಿ ನೆಕ್ಸ್ಟ್ ಮೂಮೆಂಟ್ ಇದಾಗ ಕನ್ವರ್ಟ್ ಆಗಿರ್ತದೆ, ಇದನ್ನು ತೊಗೊಂಡೆ ಅಂದ್ರೆ ಅದು ಇದಾಗ ಕನ್ವರ್ಟ್ ಆಗಿರ್ತದೆ. ಸೊ ಇವೆರಡೂ ತೊಗೊಳಕ್ಕೆ ಬರಂಗಿಲ್ಲ. ಹಾಗಿದ್ರೆ ಯಾವ ತೊಗೊಳ್ತೀನಿ? ಇದು ತೊಗೊಳ್ತೀನಿ. ಯಾಕೆ ಇದು ರೆಸೋನೆನ್ಸ್ ಹೈಬ್ರಿಡ್ ತೊಗೊಂಡೆ? ಬಿಕಾಸ್ ನಮ್ಮ ಎಕ್ಸ್ಪೆರಿಮೆಂಟ್ ಒಳಗೆ ಗೊತ್ತಾಗಿದ್ದೇನು ಅಂತಂದ್ರೆ, ಯಾವತ್ತು ಕಾರ್ಬನ್ ಮಧ್ಯ ಬಾಂಡ್ ಏನಾಗಿದೆ 139 picometers ಎಲ್ಲಿ ರೆಸೋನೆನ್ಸ್ ಹೈಬ್ರಿಡ್ ಒಳಗಡೆ. ಸೊ ಖಾಯಂ ಆಲ್ವೇಸ್ ಈ ಸ್ಟ್ರಕ್ಚರ್ ಒಳಗಡೆ ಕಾರ್ಬನ್ ಮಧ್ಯ 139 picometers ಯಾವತ್ತೂ ಬರೋದ್ರಿಂದ ಇದನ್ನ ತಗೋತೇನೆ. ಇವೆರಡು ತೊಗೊಳಕ್ಕೆ ಬರಂಗಿಲ್ಲ. ಬಿಕಾಸ್ ಇವುಗಳಲ್ಲಿ ಬಾಂಡ್ ಲೆಂತ್ ಚೇಂಜ್ ಆಗತ್ತಿರ್ತೈತಿ. ಒಮ್ಮೆ ಇದು 154 ಇತ್ತಾ, ಇಲ್ಲಿ ಬಂದ್ಕೊಳ್ಳೆ 134 ಆಯಿತು. ಸೊ ತೊಗೊಳಕ್ಕೆ ಬರಂಗಿಲ್ಲ. ಹೌದಾ? ಸೊ ಇವು ಎರಡು ಏನವ ಅನ್ಸ್ಟೇಬಲ್ ಅದ, ಇದು ಏನದ ಸ್ಟೇಬಲ್ ಅದ. ಓಕೆ, ಸೊ ಇದು ಸ್ಟೇಬಲ್ ಆದಾಗ ಇದ್ರ ಕಡೆ ಎನರ್ಜಿ ಏನದ, ಇದ್ರದ್ದು ಎನರ್ಜಿ ಏನದ. ಓಕೆ, ಸೊ ಇವು ಎರಡೂದ್ರದ್ದು ಎನರ್ಜಿ ಡಿಫ್ರೆನ್ಸ್ ಮಾಡಿದಾಗ ಅದೇನು ಎನರ್ಜಿ ಸಿಗ್ತೈತಲ್ಲ, ಎಕ್ಸ್ಟ್ರಾ ಎನರ್ಜಿ ಏನು ಸಿಗ್ತೈತಲ್ಲ, ಆ ಎಕ್ಸ್ಟ್ರಾ ಎನರ್ಜಿ ನಾವೇನು ಕರಿತೇವೆ? ರೆಸೋನೆನ್ಸ್ ಎನರ್ಜಿ. ಅಂದ್ರೆ ಇದು ಎಷ್ಟು ಸ್ಟೇಬಲ್ ಅದಪ್ಪ, ಇವೆರಡು ಅನ್ಸ್ಟೇಬಲ್ ಅವ, ಇವೆರಡಕ್ಕೂ ಕಂಪೇರ್ ಮಾಡಿದರೆ ಇದು ಎಷ್ಟು ಸ್ಟೇಬಲ್ ಅದ ಅನ್ನೋದಕ್ಕೆ ನಾವೇನು ಕರಿತೇವೆ? ರೆಸೋನೆನ್ಸ್ ಎನರ್ಜಿ ಅಂತ ಕರಿತೇವೆ. ಓಕೆ, ಸೊ ಈಗ ರೆಸೋನೆನ್ಸ್ ಸ್ಟ್ರಕ್ಚರ್ ಬರಿಬೇಕಾದ್ರೆ ಕೆಲವೊಂದು ಈಗ ಕ್ವಶನ್ ಬರ್ತದೆ. ಈಗ ಬೆನ್ಝೀನ್ ನೋಡಿದ್ವಿ, ಈಗ ಇನ್ನೊಂದೆರಡು ಮಾಲಿಕ್ಯೂಲ್ ನೋಡೋಣ. ಯಾವುದು ಅಂತಂದರೆ ಕಾರ್ಬನ್ ಡೈಆಕ್ಸೈಡ್ ತೊಗೊಳ್ಳೋಣ. ಓಕೆ, ಇನ್ನು ಕಾರ್ಬನ್ ಡೈಆಕ್ಸೈಡ್ ಇದು ರೆಸೋನೇಟಿಂಗ್ ಸ್ಟ್ರಕ್ಚರ್ ಯಾವ ರೀತಿ ಬರ್ತಾವಪ್ಪ ಅಂತಂದ್ರೆ, ಒಂದು ಈ ರೀತಿ ಬರ್ಬೋದು. ಓಕೆ, ಅಂದರೆ ಆಕ್ಸಿಜನ್ ಮೇಲೆ ಇಲ್ಲಿ ಪಾಸಿಟಿವ್ ಚಾರ್ಜು, ಇಲ್ಲಿ ನೆಗೆಟಿವ್ ಚಾರ್ಜ್. ಓಕೆ, ಇಲ್ಲಪ್ಪ ಅಂತಂತಂದರೆ ಈ ಆಕ್ಸಿಜನ್ ಕಡೆ ಟ್ರಿಪಲ್ ಬಾಂಡು, ಇಲ್ಲಿ ಕಾರ್ಬನ್ನು, ಇಲ್ಲಿ ಪಾಸಿಟಿವು, ಇಲ್ಲಿ ನೆಗೆಟಿವ್ ಬಂದಿರ್ತದೆ. ಓಕೆ, ಅಂದರೆ ಇವು ಎರಡೂ ಥರದ್ದು ರೆಸೋನೆನ್ಸ್ ಹೈಬ್ರಿಡ್ ಹೆಂಗೆ ಬರ್ತದೆ ಅಂತ ಹಂಗಿದ್ರೆ ಇದು ಬರ್ತದೆ. ಇದು ರೆಸೋನೆನ್ಸ್ ಹೈಬ್ರಿಡ್. ಓಕೆ, ಇವು ಎರಡು ಏನಂತಂದ್ರೆ ರೆಸೋನೇಟಿಂಗ್ ಸ್ಟ್ರಕ್ಚರ್ಸ್. ಓಕೆ, ಒಮ್ಮೆ ಇಲ್ಲಿ ಈ ಆಕ್ಸಿಜನ್ ಜೊತೆ ಟ್ರಿಪಲ್ ಬಾಂಡ್ ಅದ, ವೆರಿ ನೆಕ್ಸ್ಟ್ ಮೂಮೆಂಟ್ ಇದು ಇಲ್ಲಿ ಬಂದಾಗ, ಓಕೆ, ಇಲ್ಲಿ ಈ ಆಕ್ಸಿಜನ್ ಜೊತೆ ಟ್ರಿಪಲ್ ಬಾಂಡ್ ಆಗ್ತದೆ, ಇಲ್ಲಿ ಉಲ್ಟಾ ಒಮ್ಮೆ ಈ ಕಡೆ ಟ್ರಿಪಲ್ ಬಾಂಡು, ಒಮ್ಮೆ ಆ ಕಡೆ ಟ್ರಿಪಲ್ ಬಾಂಡ್. ಓಕೆ, ಒಟ್ಟಿನಲ್ಲಿ ಕಾರ್ಬನ್ 4 ಬಾಂಡ್ ಫುಲ್ಫಿಲ್ ಆಗಿರ್ಬೇಕಷ್ಟೇ.
ಅದನ್ನು ನೋಡ್ಕೋಬೇಕು. ಸೊ ಈಗ ಏನಂದ್ರೆ ಕಂಟಿನ್ಯೂಸ್ಲಿ ಒಮ್ಮೆ ಈ ಕಡೆ ಬಂತು ಒಮ್ಮೆ ಈ ಕಡೆ ಹೋಗಿತ್ತು, ಕಂಟಿನ್ಯೂಸ್ ಆಗಿ ಚೇಂಜ್ ಆಗ್ತಿರೋದ್ರಿಂದ ಇದನ್ನ ನಾವೇನು ಕರಿತೇವೆ, ರೆಸೋನೆನ್ಸ್ ಹೈಬ್ರಿಡ್ ಅಂತ ಕರಿತೇವೆ. ಓಕೆ, ಅದೇ ರೀತಿ ಇನ್ನೊಂದು ಮಾಲಿಕ್ಯೂಲ್ ನೋಡಬೇಕು. ಇನ್ನೊಂದು ಮಾಲಿಕ್ಯೂಲ್ ಯಾವುದು ಅಂತಂದ್ರೆ CH3, ಓಕೆ, ನೈಟ್ರೋಮೀಥೇನ್. ಈಗ ನೈಟ್ರೋಮೀಥೇನ್ ಇದ್ದು ಇಲ್ಲೇನದ ಅಂತಂದ್ರೆ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಅದ. ಕಾರ್ಬನ್ ಡೈಆಕ್ಸೈಡ್ ಅಂದ್ರೆ ಈ ಕಡೆ ಬರಿತೇನೆ ಈ ರೀತಿ. ಸೊ ಈಗ ಇಲ್ಲೇನಾಗ್ತದ, ಓಕೆ, ಫಸ್ಟ್ ರೆಸೊನೇಟಿಂಗ್ ಸ್ಟ್ರಕ್ಚರ್ಸ್ CH3NO2, ಓಕೆ, ಮಾಲಿಕ್ಯೂಲ್. ಓಕೆ, ಸೊ ಇದ್ರದ್ದು ರೆಸೊನೇಟಿಂಗ್ ಸ್ಟ್ರಕ್ಚರ್ ಬರಿಬೇಕು. ಹೆಂಗೆ ಬರಿತೇವೆ, CH3, ಓಕೆ. ಸೊ ಇದು ಲೋನ್ ಪೇರ್, ಇದು ನೋಡ್ರಿ, ಇದು ಡಬಲ್ ಬಾಂಡ್ ತಗೊಂತು ಅಂದ್ರೆ ಇದು ಇಲ್ಲಿ ಬಂತು ಅಂದರೆ ಅಲ್ಲೇನಾಗಿರ್ತದ, ಈಗ ಒಂದು ಈ ರೀತಿ ಬರ್ಬೋದು, ಇದ್ರ ಮೇಲೆ ಪಾಸಿಟಿವ್ ಚಾರ್ಜ್ ಬರ್ತದೆ, ಆಮೇಲೆ ಒಂದು ಈ ಕಡೆ ಅಂತ ಇದು ಇರ್ತದೆ. ಓಕೆ, ಇಲ್ಲ ಅಂತಂತಂದರೆ ಒಂದು ಇದು ಇರಬೇಕು, ಒಂದು ಇಲ್ಲ ಇದು ಇರಬೇಕು. ಓಕೆ, ಒಂದು ಆಕ್ಸಿಜನ್ ಕಡೆ ನೆಗೆಟಿವ್ ಚಾರ್ಜ್ ಇರಬೇಕು, ಆಮೇಲೆ ಇಲ್ಲ ನೈಟ್ರೋಜನ್ ಕಡೆ ಪಾಸಿಟಿವ್ ಚಾರ್ಜ್ ಇರಬೇಕು, ಇಲ್ಲಾಂದರೆ ಈ ರೀತಿ ಬರಬೇಕು. ಓಕೆ, ಸೊ ಇದು ರೆಸೊನೆನ್ಸ್ ಹೈಬ್ರಿಡ್ ಹೆಂಗೆ ಬರ್ಕೊಂತೇವೆ ಅಂತಂತಂದರೆ ಇದು ಆ ಕಡೆ ಅಲ್ಲ ಈ ಕಡೆ ಅಲ್ಲ ಹಂಗೆ ಬರ್ಕೊಂಡಿರ್ತೇವೆ. ಸಾರಿ, ಇಲ್ಲಿ ನೋಡ್ರಿ ಹಿಂಗೆ ಬರಿತೇವೆ. ಓಕೆ, ಅಂದರೆ ಈ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ ಕಂಟಿನ್ಯೂಸ್ ಮೂವ್ ಆಗೋದ್ರಿಂದ ಈ ರೀತಿ ಆಗ್ತದೆ. ಈಗ ಇನ್ನೂ ಬೆಸ್ಟ್ ಎಕ್ಸಾಂಪಲ್ ಯಾವ್ದು ಅರ್ಥ ಮಾಡ್ಕೊಳ್ಳಿಕ್ಕೆ ಈಸಿ ಆಗ್ತದಂದ್ರೆ, ಈಗ ಬೆನ್ಸಿನ್ ಒಳಗೆ ನೋಡು, ಅನಿಲಿನ್ ಒಳಗಡೆ ಫಿನಾಲ್ ಬರ್ದಿದ್ವಲ್ಲ, ಫಿನಾಲ್ ತಗೊಳ್ಳೋಣ. ಈಗ ಫಿನಾಲ್ ಒಳಗಡೆ, ಓಕೆ, ಇದು ನಿಮ್ಮ ಫಿನಾಲ್ ಕಡೆ 2 ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ ಅವ, ಆಮೇಲೆ ಇದು ನಿಮ್ಮ ಬೆನ್ಸಿನ್. ಓಕೆ, ಈಗ ಆಕ್ಸಿಜನ್ ಏನು ಮಾಡ್ತದ, ಈ ಎಲೆಕ್ಟ್ರಾನ್ಸ್ನ ಈ ಕಾರ್ಬನ್ ಕೊಡ್ತು, ಈ ಕಾರ್ಬನ್ ಅಟಮ್ ತನ್ನ ಪೈ ಎಲೆಕ್ಟ್ರಾನ್ಸ್ನ ಈ ಕಾರ್ಬನ್ ಕೊಡ್ತು, ಬಾಜುಕಿನ ಕಾರ್ಬನ್ ಕೊಡ್ತು, ನೀ ತಗೋಪ್ಪ ನಂಗೆ ಇವ್ ಕೊಡತಾನ ಅಂತ ಹೇಳಿ ಈ ಕಾರ್ಬನ್ ಕೊಡ್ತು. ಓಕೆ, ಸೊ ಅವಾಗ ಏನು ಬರ್ತದ, ಡಿಲೋಕಲೈಸೇಷನ್, ಕಂಟಿನ್ಯೂಸ್ ಎಲೆಕ್ಟ್ರಾನ್ ಮೂವ್ ಆಗ್ತಾ ಬರಬೇಕು. ಅವಾಗ ಈ ಆಕ್ಸಿಜನ್ ಮತ್ತು ಈ ಕಾರ್ಬನ್ ಮಧ್ಯೆ ಡಬಲ್ ಬಾಂಡ್ ಬಂತು, ಯಾಕಂದ್ರೆ ಈ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಈ ಕಡೆ ಬಂದು. ಸೊ ಈಗೇನು ಬಂತು, ಆಕ್ಸಿಜನ್ ಮೇಲೆ ಪಾಸಿಟಿವ್ ಚಾರ್ಜ್ ಬಂತು, ಒಂದು ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ ಉಳ್ಕೊಂತು, ಆಮೇಲೆ ಈ ಡಬಲ್ ಬಾಂಡ್ ಏನಾಗಿದೆ ಈ ಕಡೆ ಬಂದದ್ದು. ಸೊ ಈ ಕಾರ್ಬನ್ ಮೇಲೆ ನೆಗೆಟಿವ್ ಚಾರ್ಜ್, ಬಾಕಿ ಎಲ್ಲ ಸೇಮ್. ಓಕೆ, ಆಮೇಲೆ ಈ ಕಾರ್ಬನ್ ಅಟಮಿಗೆ ಬರ್ಡನ್ ಆಯಿತು, ಅದೇನಂತದ್ದು ನೀನು ಜೋಡಿ ಶೇರ್ ಮಾಡ್ತೇನೆ, ಇದು ಇಲ್ಲಿ ವಾಪಸ್ ಕೊಡ್ತು, ಅವಾಗ ಈ ಕಾರ್ಬನ್ ಮೇಲೆ ಬರ್ಡನ್ ಬಂತು, ಈ ಕಾರ್ಬನ್ ಅಟಮ್ ಏನು ಮಾಡ್ತದ, ಬಾಜುಕಿನ ಕಾರ್ಬನ್ ಅಟಮಿಗೆ ಪಾಸ್ ಮಾಡ್ತದೆ. ಸೊ ನೆಕ್ಸ್ಟ್, ಓಕೆ, ಈಗೇನು ಬಂತು ಸ್ಟ್ರಕ್ಚರು ಅಂತಂತಂದರೆ, ಓಕೆ, ಇಲ್ಲಿ ಡಬಲ್ ಬಾಂಡ್ ಅದ, ಇಲ್ಲಿ ನೆಗೆಟಿವ್ ಚಾರ್ಜ್ ಅದ. ನೆಕ್ಸ್ಟ್ ಈ ಕಾರ್ಬನ್ಗೆ ಏನದ ಭಾಳ ಪ್ರಾಬ್ಲಮ್ ಆಯಿತು, ಇಲ್ಲೊಂದು ಇರ್ತದಲ್ಲ, ಸಾರಿ, ಈ ಕಾರ್ಬನ್ನು ಬಾಜುಕಿನ ಕಾರ್ಬನ್ ಅಟಮ್ ಕೊಡ್ತು, ಇದ್ರ ಕಡೆ ಆಲ್ರೆಡಿ ಡಬಲ್ ಬಾಂಡ್ ಅದ, ಅವಾಗ ಇದು ಬಾಜುಕಿನ ಕಾರ್ಬನ್ ಅಟಮ್ ಕೊಡ್ತದೆ. ಸೊ ನೆಕ್ಸ್ಟ್ ಏನು ಬರ್ತದೆ ಸ್ಟ್ರಕ್ಚರು ಈ ರೀತಿ ಬಂತು, ಇಲ್ಲಿ ನೆಗೆಟಿವ್ ಚಾರ್ಜ್ ಇಲ್ಲಿ ಬಂತು, ಈಗ ಡಬಲ್ ಬಾಂಡ್ ಇಲ್ಲಿ ಬಂತು, ಒಂದು ಇಲ್ಲಿ ಬಂತು, ಇಲ್ಲಿ ಡಬಲ್ ಬಾಂಡ್ OH ಅದ, ಆಮೇಲೆ ಇಲ್ಲಿ ಪಾಸಿಟಿವ್ ಚಾರ್ಜ್. ಇವಾಗ ಈ ಕಾರ್ಬನ್ಗೆ ಏನಾಯ್ತು, ನನಗೆ ಬರ್ಡನ್ ಆಗ್ಯದ, ಸೊ ಇದು ವಾಪಸ್ ಇಲ್ಲಿ ಕೊಡ್ತದ, ಅವಾಗ ಈ ಕಾರ್ಬನ್ ಏನು ಮಾಡ್ತದ, ಆಕ್ಸಿಜನ್ ನಿಂತು ತಗೋಪ್ಪ ಅಂತ ವಾಪಸ್ ಆಕ್ಸಿಜನ್ ಕೊಡ್ತದೆ. ಸೊ ಅವಾಗ ಮತ್ತೇನು ಬರ್ತದೆ ಸ್ಟ್ರಕ್ಚರ್, ಈಗ ಸೊ ಈ ರೀತಿ ಬಂತು ಸ್ಟ್ರಕ್ಚರ್, ಈ ರೀತಿ ಬಂತು. ಓಕೆ, ಮತ್ತೇನು ಮಾಡ್ತದೆ ಆಕ್ಸಿಜನ್ ಇದಕ್ಕೆ ಇಲ್ಲಿ ಕೊಡ್ತದೆ, ಮತ್ತೆ ಇದು ವಾಪಸ್ ಬರ್ತದೆ, ಈಗ ಇಲ್ಲಿ ನೆಗೆಟಿವ್ ಬಂತು, ಹಿಂಗೆ ಈ ಉಲ್ಟಾ ಬರ್ಕೊಂತ ಹೋಗ್ತೇವೆ. ಅದಕ್ಕೆ ನಾವು ಏನು ಬರಿತೀವಿ ನೋಡ್ರಿ, ಇಲ್ಲಿ ಡಬಲ್ ಆರೋ ಮಾರ್ಕ್ ಬರ್ತೇನೆ. ಡಬಲ್ ಆರೋ ಮಾರ್ಕ್ ಅಂದ್ರೆ ಏನು, ಫಸ್ಟ್ ಈ ಕಡೆಯಿಂದ ಸ್ಟಾರ್ಟ್ ಆಗಿ ಈ ಕಡೆ ಎಂಡ್ ಆಗ್ತದೆ, ಆಮೇಲೆ ಮತ್ತೆ ಈ ಕಡೆಯಿಂದ ಸ್ಟಾರ್ಟ್ ಆಗಿ ಈ ಕಡೆ ಬರ್ತದೆ. ಅಂದರೆ ಕಂಟಿನ್ಯೂಸ್ಲಿ ಏನು ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ ಮತ್ತು ಪೈ ಎಲೆಕ್ಟ್ರಾನ್ಸ್ ಏನಾಗತ್ತವ, ಮೂವ್ಮೆಂಟ್ ಆಗತ್ತವ. ಅದಕ್ಕೆ ನಾನು ಯಾವತ್ತು ಒಂದೇ ಸ್ಟ್ರಕ್ಚರನ್ನು ಬರೆಯೋದಿಲ್ಲ. ಹಂಗಿದ್ರೆ ಇವೇನಂತ ನಿಮ್ಮ ಈಗ ನೀವು ರೆಸೋನೇಟಿಂಗ್ ಸ್ಟ್ರಕ್ಚರ್ಸ್, ಇವಾಗ ನಾವೇನು ಕರಿತೇವೆ, ರೆಸೋನೇಟಿಂಗ್ ಸ್ಟ್ರಕ್ಚರ್ಸ್ ಅಂತ ಕರಿತೇವೆ. ಹಾಗಿದ್ರೆ ರೆಸೋನೆನ್ಸ್ ಹೈಬ್ರಿಡ್ ಯಾವುದು ಅಂತಂತಂದ್ರೆ, ದಿಸ್ ಈಸ್ ಯುವರ್ ರೆಸೋನೆನ್ಸ್ ಹೈಬ್ರಿಡ್. ಓಕೆ, ಸೊ ಈಗ ಕೆಲವೊಂದು ಸರಿ ಪ್ರಶ್ನೆ ಕೇಳ್ತಾರೆ, ಏನಂತಂತಂದರೆ ಈಗ 2 ರೆಸೋನೇಟಿಂಗ್ ಸ್ಟ್ರಕ್ಚರ್ ಕೊಡ್ತಾರೆ ನಿಮಗೆ. 2 ರೆಸೋನೇಟಿಂಗ್ ಸ್ಟ್ರಕ್ಚರ್ ಕೊಟ್ಟು, ಅಥವಾ ಇನ್ನೊಂದು ಎಕ್ಸಾಂಪಲ್ ಇಲ್ಲೇ ಕನ್ಸಿಡರ್ ಮಾಡ್ತೇನೆ. ಐ ಹೋಪ್ ರೆಸೋನೇಟಿಂಗ್ ಸ್ಟ್ರಕ್ಚರ್ ಹೆಂಗೆ ಬರೆಯೋದು ಗೊತ್ತಾಗಿರ್ಬೇಕು. ಬೈ ದಿಸ್ ಟೈಮ್ ಯು ಶುಡ್ ನೋ ಹೌ ಯು ಹ್ಯಾವ್ ಟು ರೈಟ್ ದ ರೆಸೋನೇಟಿಂಗ್ ಸ್ಟ್ರಕ್ಚರ್ಸ್. ಇದು ಇಂಪಾರ್ಟೆಂಟ್. ನೀವು ರೆಸೋನೇಟಿಂಗ್ ಸ್ಟ್ರಕ್ಚರ್ಸ್ ಹೆಂಗೆ ಬರಿಬೇಕಂತ ಹೇಳಿ ಅರ್ಥ ಆಗಿರಬೇಕು. ಓಕೆ, ಇದನ್ನು ಪ್ರಾಕ್ಟೀಸ್ ಮಾಡಿದಷ್ಟು ಚಲೋ ನಿಮಗೆ.
ಈಗ ಇನ್ನೊಂದು ಕೆಲವೊಂದು ಸರಿ ಪ್ರಶ್ನೆ ಕೇಳ್ತಾರೆ ಏನಂತಂದ್ರೆ ನಿಮಗೆ ಡಿಫ್ರೆಂಟ್ ಒಂದು ಮಾಲಿಕ್ಯೂಲ್ ಕೊಟ್ಟು ಆ ಮಾಲಿಕ್ಯೂಲ್ದು ರೆಸೊನೇಟಿಂಗ್ ಸ್ಟ್ರಕ್ಚರ್ ಬರೀಲಿಕ್ಕೆ ಹೇಳ್ತಾರೆ, ಅದರೊಳಗೆ ಯಾವುದು ಜಾಸ್ತಿ ಸ್ಟೇಬಲ್ಪಾ ಅಂತ ಕೇಳ್ತಾರೆ. ಓಕೆ, ನಿಮ್ಗೇನು ಕೇಳ್ತಾರಂದ್ರೆ ರೆಸೊನೇಟಿಂಗ್ ಸ್ಟ್ರಕ್ಚರ್ ಬರೀಲಿಕ್ಕೆ ಹೇಳಿ ಆ ರೆಸೊನೇಟಿಂಗ್ ಸ್ಟ್ರಕ್ಚರ್ ಒಳಗಡೆ ಯಾವುದು ಜಾಸ್ತಿ ಸ್ಟೇಬಲ್ಲು ಅಂತ ಕೇಳ್ತಾರೆ. ಓಕೆ, ಸೊ ಅವಾಗ ಹೆಂಗೆ ಬರಿಬೋದು? ಈಗ ಅವ್ರು ಹೇಳ್ತಾರೆ ಏನಂತಂದರೆ CH3COO-. ಈಗ ಈ ಮಾಲಿಕ್ಯೂಲ್ದು ನೀವು ರೆಸೊನೇಟಿಂಗ್ ಸ್ಟ್ರಕ್ಚರ್ ಬರೀರಿ, ಆಮೇಲೆ ಅದರೊಳಗಡೆ ಯಾವುದು ಸ್ಟೇಬಲ್ ರೆಸೊನೇಟಿಂಗ್ ಸ್ಟ್ರಕ್ಚರ್ ಐಡೆಂಟಿಫೈ ಮಾಡಂತ ಹೇಳ್ತಾರೆ. ಸೊ ಇದ್ರ ಫಸ್ಟ್ ರೆಸೊನೇಟಿಂಗ್ ಸ್ಟ್ರಕ್ಚರ್ ಬರೀರಿ. ಓಕೆ, ಹೆಂಗೆ ಬರ್ತದ? ಫಸ್ಟ್ ಮಾಲಿಕ್ಯೂಲ್ ಬರೀರಿ. ಇದು ಒಂದು. ಓಕೆ, ಸೊ ಇದು ಇಲ್ಲಿ ಬಂತು, ಇದು ಇಲ್ಲಿ ಹೋಯ್ತು. ಸೊ ಈ ಕಡೆ ಏನು ಬರ್ತೀರಿ ಸ್ಟ್ರಕ್ಚರು? CH3CO-O. ಹೌದಾ? ಈ ರೀತಿ ಸ್ಟ್ರಕ್ಚರ್ ಬರ್ತದೆ. ಓಕೆ, ಸೊ ಸ್ಟ್ರಕ್ಚರ್ 1, 2. ಆಮೇಲೆ ರೆಸೊನೆನ್ಸ್ ಹೈಬ್ರಿಡ್ ಹೆಂಗೆ ಬರಿಬೋದು ಅಂತಂದರೆ ರೆಸೊನೆನ್ಸ್ ಹೈಬ್ರಿಡು ಈ ರೀತಿ ಬರಿತೀವಿ, ಅಂದರೆ ಕಂಟಿನ್ಯೂಸ್ಲಿ ಡಬಲ್ ಬಾಂಡ್ ಏನಾಗತೈತಿ? ಮೂವ್ಮೆಂಟ್ ಆಗತೈತಿ. ಓಕೆ, ಸೊ ಇದು ರೆಸೊನೆನ್ಸ್ ಹೈಬ್ರಿಡು. ಓಕೆ, ನೆಕ್ಸ್ಟ್ ಈಗ ನಿಮಗೆ ಕೇಳುವಂಥ ಕ್ವಶನ್ ಅದನ್ನು ನೋಡೋಣ ಅಂತ. ಈಗ ಪ್ರಶ್ನೆ ಏನಂತಂದರೆ ಓಕೆ, ಈಗ ಇದ್ರದ್ದು ನೀವೇನು ಬರೀಬೇಕು? ರೆಸೊನೆನ್ಸ್ ಸ್ಟ್ರಕ್ಚರ್ ಬರೀಬೇಕು, ಅದ್ರಾಗ ಯಾವುದು ಸ್ಟೇಬಲ್ ಅಂತ ಹೇಳಬೇಕು. ಓಕೆ, ಈಗ ಮೂವ್ಮೆಂಟ್ ಎಲ್ಲಿಂದ ಎಲ್ಲ ಆಗ್ತದೆ ನೋಡೋಣ. ಫಸ್ಟು ಮೂವ್ಮೆಂಟು ಇಲ್ಲಿಂದ ಇಲ್ಲಿ ಆಗಬೇಕು, ಆಮೇಲೆ ಇಲ್ಲಿಂದ ಇಲ್ಲಿ ಬರ್ತದೆ. ಸೊ ಸ್ಟ್ರಕ್ಚರ್ ಏನು ಬರೀತೀರಿ? CH2, ಈ ಕಾರ್ಬನ್ ಮೇಲೆ ಪಾಸಿಟಿವ್ ಚಾರ್ಜ್ ಬಂತು, ಇದು CH ಹಂಗೆ ಉಳಿತು, ಇಲ್ಲೇ ಡಬಲ್ ಬಾಂಡು O-H. ಇದು ಒಂದು ಸ್ಟ್ರಕ್ಚರ್. ಇನ್ನು ಎರಡನೇ ಸ್ಟ್ರಕ್ಚರ್ ಏನು ಬರಿಬೋದು ಅಂತಂತಂದರೆ ಇದೇ ಡಬಲ್ ಬಾಂಡ್ ಈ ಕಡೆ ಬಂದಾಗ ಇದು ಈ ಕಡೆ ಹೋಗ್ತದೆ. ಸೊ ಅವಾಗೇನು ಈ ಮಾಲಿಕ್ಯೂಲ್ ಬರ್ತದೆ, ಈ ಮಾಲಿಕ್ಯೂಲ್ ಬರ್ತದೆ. ಹೌದಾ? 1 and 2. ಓಕೆ, ಈಗ ಇವೆರಡು ನಿಮ್ಮ ರೆಸೊನೇಟಿಂಗ್ ಸ್ಟ್ರಕ್ಚರ್ ಅಪ್ಪ. ಇವೆರಡು ರೆಸೊನೇಟಿಂಗ್ ಸ್ಟ್ರಕ್ಚರ್ ಒಳಗಡೆ ಯಾವುದು ಜಾಸ್ತಿ ಸ್ಟೇಬಲ್ಲು? ಅಥವಾ ಇದನ್ನು ಬಿಟ್ಟರೆ ಈಗ ಇಂತಿಗೆ ಎಲೆಕ್ಟ್ರಾನ್ ಮೂವ್ಮೆಂಟ್ ಬೇಡ, ಒಂದು ಇದು ಬರ್ತದ, ಇನ್ನೊಂದು ಇದು. ಅಂದರೆ ಆ್ಯಕ್ಚುಯಲ್ ಮಾಲಿಕ್ಯೂಲ್ ಯಾವುದು ಅಂತಂದರೆ ಇದು ನಿಮ್ಮ ಆ್ಯಕ್ಚುಯಲ್ ಮಾಲಿಕ್ಯೂಲ್ CH3 CH CHO. ಓಕೆ, ಇದಕ್ಕೆ ಎರಡು ನಾನು ಸ್ಟ್ರಕ್ಚರ್ ಬರ್ದೇನೆ. ಓಕೆ, ಈಗ ಎರಡು ಸ್ಟ್ರಕ್ಚರ್ ಒಳಗಡೆ ಯಾವುದು ಜಾಸ್ತಿ ಸ್ಟೇಬಲ್ ಅಂತ ಕ್ವಶನ್ ಬಂದಾಗ ನಿಮ್ಮ ಆನ್ಸರ್ ಯಾವುದು ಅಂತಂದರೆ ಒಂದನೇದಾಗಿರ್ಬೇಕು. ಯಾಕೆ ಒಂದನೇದೇ ಜಾಸ್ತಿ ಸ್ಟೇಬಲ್ ಆಗಿರ್ತದ ಅಂತಂದರೆ ಇಲ್ಲಿ ಬರಿತೇನೆ, ರೆಸೋನೇಟಿಂಗ್ ಸ್ಟ್ರಕ್ಚರ್ which has more number of covalent bond and no charge separation is most stable. ಓಕೆ, ಮೊದಲನೇ ಕಂಡೀಷನ್ ಏನು? ಯಾವ ರೆಸೊನೇಟಿಂಗ್ ಸ್ಟ್ರಕ್ಚರ್ ಒಳಗಡೆ ಏನು ಮೋರ್ ನಂಬರ್ ಆಫ್ ಕೋವೆಲೆಂಟ್ ಬಾಂಡ್ ಇರಬೇಕು, ಆಮೇಲೆ ಯಾವುದೇ ರೀತಿ ಚಾರ್ಜ್ ಸಪರೇಷನ್ ಆಗಿರಬಾರ್ದು. ಇಲ್ಲಿ ನೋಡ್ರಿ, ಈಗ ಇವೆರಡು ಸ್ಟ್ರಕ್ಚರ್ ಒಳಗಡೆ ನೀವು ಕಂಪೇರ್ ಮಾಡ್ಕೊಡ್ರಿ, ಎಲ್ಲಿ ಕೋವೆಲೆಂಟ್ ಬಾಂಡ್ ಜಾಸ್ತಿ ಅವ ನೋಡ್ರಿ. ಇಲ್ಲಿ ಎರಡು ಕಾರ್ಬನ್ ಜೋಡಿ ಎರಡು ಹೈಡ್ರೋಜನ್ ಅಟ್ಯಾಚ್ ಅವ, 2 3 4, ಇಲ್ಲಿ ಇದೊಂದು 5 6 7 8 9 ಅವ. ಇಲ್ಲಿ ಕೋವೆಲೆಂಟ್ ಬಾಂಡ್ ಎಷ್ಟವ? 9 ಕೋವೆಲೆಂಟ್ ಬಾಂಡ್. ಇಲ್ಲಿ ಕೌಂಟ್ ಮಾಡ್ರಿ, 2 3 4 5 6 7 8. ಇಲ್ಲಿ ಎಷ್ಟವ ಕೋವೆಲೆಂಟ್ ಬಾಂಡು? 8. ಓಕೆ, ಸೊ ಇಲ್ಲಿ ಕೋವೆಲೆಂಟ್ ಬಾಂಡ್ ಜಾಸ್ತಿ ಅವ, ಇಲ್ಲಿ ಕೋವೆಲೆಂಟ್ ಬಾಂಡ್ ಕಡಿಮೆ ಅವ. ಇನ್ನು ಎರಡನೇದು, ಇಲ್ಲಿ ಯಾವುದೇ ರೀತಿ ಚಾರ್ಜ್ ಸಪರೇಷನ್ ಆಗಿಲ್ಲ, ಅಂದ್ರೆ ಎಲ್ಲೆಲ್ಲೂ ಪಾಸಿಟಿವ್ ಚಾರ್ಜು ನೆಗೆಟಿವ್ ಚಾರ್ಜು ಇಲ್ಲ. ಬಟ್ ಇಲ್ಲಿ ಏನದ? ಇಲ್ಲಿ ಕಾರ್ಬನ್ ಮೇಲೆ ಪಾಸಿಟಿವ್ ಚಾರ್ಜ್, ಇಲ್ಲಿ ಕಾರ್ಬನ್ ಮೇಲೆ ಆಕ್ಸಿಜನ್ ಮೇಲೆ ನೆಗೆಟಿವ್ ಚಾರ್ಜ್ ಅದ. ಸೊ ಇಲ್ಲಿ ಚಾರ್ಜ್ ಸಪರೇಷನ್ ಆಗಿದ್ದಕ್ಕೆ ಸ್ವಲ್ಪ ಎನರ್ಜಿ ಜಾಸ್ತಿ ಬೇಕು. ದೇರ್ ಫೋರ್ ಇದು ಎನರ್ಜೆಟಿಕಲಿ ಅನ್ಸ್ಟೇಬಲ್, ಮೊದಲನೇ ಕಂಡೀಷನ್. ಓಕೆ, ಇನ್ನು ಎರಡನೇ ಕಂಡೀಷನ್ ಏನಂತಂದ್ರೆ ಮೊದಲನೇ ಕಂಡೀಷನ್ ಮತ್ತು ಇದರ ಕಂಟಿನ್ಯೂಷನ್ ಏನು? ಇಲ್ಲಿ ಬ್ರಾಕೆಟ್ ಒಳಗೆ ಬರಿಬೋದು, ಸ್ಟ್ರಕ್ಚರ್
in which positive charge is present on less electronegative more electronegative atom and vice versa is unstable. ಓಕೆ, ಇದರ ಅರ್ಥ ಏನು ಅಂತಂದ್ರೆ ಈಗ ಕಾರ್ಬನ್ ಮತ್ತು ಆಕ್ಸಿಜನ್ ನಡುವೆ ಯಾವುದಪ್ಪ ಜಾಸ್ತಿ ಮೋರ್ ಎಲೆಕ್ಟ್ರೋನೆಗೆಟಿವ್? ಆಕ್ಸಿಜನ್ ಮೋರ್ ಎಲೆಕ್ಟ್ರೋನೆಗೆಟಿವ್ ಅದ, ಅದ್ರ ಮೇಲೆ ನೆಗೆಟಿವ್ ಸೈನ್ ಬಂದ್ರೆ ಓಕೆ ಅಡ್ಡಿ ಇಲ್ಲ. ಕಾರ್ಬನ್ ಲೀಸ್ಟ್ ಎಲೆಕ್ಟ್ರೋನೆಗೆಟಿವ್ ಅದ, ಅದ್ರ ಮೇಲೆ ಏನಾದ್ರು ನೆಗೆಟಿವ್ ಚಾರ್ಜ್ ಬಂತಂದ್ರೆ ಅದು ಅನ್ಸ್ಟೇಬಲ್. ಸೊ ಅವಾಗ ಈಗ ನೋಡ್ರಿ, ಅಂದ್ರೆ ಒಂದು ವೇಳೆ ಸಪೋಸ್ ಐ ಆಮ್ ಟೆಲಿಂಗ್ ಯು, ಓಕೆ, CH2 to make you understand, I'm writing like this. ಸಪೋಸ್ ಏನಾದರೂ ಈ ರೀತಿ ಕಂಡೀಷನ್ ಬಂತು ಅಂದರೆ ಆಕ್ಸಿಜನ್ ಮೇಲೆ ಪಾಸಿಟಿವ್ ಚಾರ್ಜು, ಕಾರ್ಬನ್ ಮೇಲೆ ನೆಗೆಟಿವ್ ಚಾರ್ಜ್ ಬಂತು ಅಂತಂದರೆ ಇವೆರಡರೊಳಗೆ ಯಾವುದು ಜಾಸ್ತಿ ಅನ್ಸ್ಟೇಬಲ್ ಅಪ್ಪ ಅಂತಂದರೆ ಇದು ಜಾಸ್ತಿ ಅನ್ಸ್ಟೇಬಲ್. ರೆಡ್ ಫಾರ್ ಡೇಂಜರ್ ನೆನ್ಪಿಟ್ಕೊಂಡ್ಬಿಡ್ರಿ. ಏನಂತಂದರೆ ಯಾವುದು ಮೋರ್ ಎಲೆಕ್ಟ್ರೋನೆಗೆಟಿವ್ ಇರ್ತದ ಅದ್ರ ಮೇಲೆ ಯಾವತ್ತು ನೆಗೆಟಿವ್ ಚಾರ್ಜ್ ಬರಬೇಕು. ಒಂದು ವೇಳೆ ಅದ್ರ ಮೇಲೆ ಪಾಸಿಟಿವ್ ಚಾರ್ಜ್ ಬಂತು ಅದೇ ಜಾಸ್ತಿ ಅನ್ಸ್ಟೇಬಲ್. ಓಕೆ, ಅದೇನಾಗ್ತದೆ? ಜಾಸ್ತಿ ಅನ್ಸ್ಟೇಬಲ್ ಆಗ್ತದೆ. Okay, so this is about how to identify which resonating structure is more stable and which resonating structure is more unstable. Okay, then ಈಗ ಹಂಗಿದ್ರೆ ರೆಸೋನೇಟಿಂಗ್ ಇಫೆಕ್ಟ್ ನ ಡಿಫೈನ್ ಮಾಡಬೇಕು. ಈಗ ಏನು ಮಾಡಬೇಕು? ರೆಸೋನೇಟಿಂಗ್ ಇಫೆಕ್ಟ್ ನ ಡಿಫೈನ್ ಮಾಡು. ರೆಸೋನೆನ್ಸ್ ಇಫೆಕ್ಟ್ is the polarity produced in the molecule due to interaction between two pi bonds or pi bond and lone pair of electrons. Okay, so resonance effect is the polarity produced in the molecule due to the interaction between two pi bonds or ಇದರ ಅರ್ಥ ಆರ್ಎನ್ ಅಥವಾ ಬರೀನ್ ಬೆಟರ್ or pi bond and lone pair of electrons. ಓಕೆ, ಅದನ್ನ ಜಸ್ಟ್ ನೋಡಿದ್ವಿ. ಈಗ ರೆಸೋನೆನ್ಸ್ ಇಫೆಕ್ಟ್ ಒಳಗಡೆ ಎರಡು ಟೈಪ್ ಬರ್ತಾವೆ. ಅದರೊಳಗಡೆ ಫಸ್ಟ್ ಒನ್ ಪಾಸಿಟಿವ್ ರೆಸೋನೆನ್ಸ್ ಇಫೆಕ್ಟ್ ಅಥವಾ ಇದಕ್ಕೆ ನಾವೇನು ಕರಿತೇವೆ ಮೆಸೋಮೆರಿಕ್ ಎಫೆಕ್ಟ್ ಅಲ್ಲ. ಸೊ ಇದಕ್ಕೆ ನಾವೇನು ಬರೀಬೋದು? ಪ್ಲಸ್ ಮೆಸೋಮೆರಿಕ್ ಇಫೆಕ್ಟ್ ಅಂತಾನೂ ಬರಿತೇವೆ. ಓಕೆ, ಸೊ ಪಾಸಿಟಿವ್ ಮೆಸೋಮೆರಿಕ್ ಇಫೆಕ್ಟ್ ಅಂತಂದ್ರೆ ಏನು? ಜಸ್ಟ್ ಲೈಕ್ ಯುವರ್ ಇಂಡಕ್ಟಿವ್ ಇಫೆಕ್ಟ್ ಇರುತ್ತೆ. ಏನಂತಂದ್ರೆ ಈಗೇನಂತಂದ್ರೆ ಕಾಂಜುಗೇಟೆಡ್ ಸಿಸ್ಟಮ್ ಒಳಗಡೆ ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್ ಇತ್ತು ಅಂತಂದ್ರೆ ಅದನ್ನು ಬರೆಯೋಣ. ಇಫ್ ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್ಸ್ ಆರ್ ಪ್ರೆಸೆಂಟ್ in the molecule. Okay, positive resonance effect means if the substituent if electron donating groups or substituents present in the molecule, then it's called positive resonance effect. ಓಕೆ, ಅದು ನೀವು ಪೂರ್ತಿ ಟೆಕ್ಸ್ಟ್ ಬುಕ್ ಓದಿ ಬರೀರಿ. ಓಕೆ, ನಾವು ಯುವರ್ ಅಂಡರ್ಸ್ಟ್ಯಾಂಡಿಂಗ್ ಐ ಆಮ್ ರೈಟಿಂಗ್ ಇಫ್ ಎಲೆಕ್ಟ್ರಾನ್ ಡೊನೇಟಿಂಗ್, ಬಿಕಾಸ್ ಇಲ್ಲಿ ಇಂಡಕ್ಟಿವ್ ಇಫೆಕ್ಟ್ ಒಳಗೆ ಕಲ್ಸೇನಿ. ಸೊ ಯಾವ್ಯಾವೆಲ್ಲ ಎಲೆಕ್ಟ್ರಾನ್ ಡೊನೇಟಿಂಗ್ ಆಗ್ತಾವೆ ಹೇಳ್ರಿ? ಯಾರ ಕಡೆ ಒಂದು ಎಲೆಕ್ಟ್ರಾನ್ ಜಾಸ್ತಿ ಇರಬೇಕು, ಇಲ್ಲಾಂದ್ರೆ ಎಲೆಕ್ಟ್ರಾನ್ ಡೊನೇಟ್ ಮಾಡುವಂಥ ಕೆಪಾಸಿಟಿ ಇರಬೇಕು. ಯಾವೆಲ್ಲ ಬರ್ತಾವೆ ಹೇಳ್ರಿ ನೋಡೋಣ? O ಮೈನಸ್, ಓಕೆ, COO ಮೈನಸ್, O ಮೈನಸ್, COO ಮೈನಸ್ ಇಂಥವಿತ್ತು ಅಂತಂದರೆ ಎಲೆಕ್ಟ್ರಾನ್ ಡೊನೇಟಿಂಗ್. ಇಲ್ಲ ಅಂತಂದರೆ ಅಲ್ಕೈಲ್ ಗ್ರೂಪ್. ಯಾವ ಹೇಳ್ರಿ ಅಲ್ಕೈಲ್ ಗ್ರೂಪು?
ಇಲ್ಲ ಅಂತಂದರೆ ಆಲ್ಕೈಲ್ ಗ್ರೂಪ್ಸ್ ಬರಬೇಕು. ಎಕ್ಸಾಂಪಲ್ ನೋಡೋಣ ಇಲ್ಲಿ ಯಾವ್ದು ಪಾಸಿಟಿವ್ ರೆಸೊನೆನ್ಸಿಗೆ ಇಫೆಕ್ಟಿಗೆ ಯಾವುದು ಅಂತಂದ್ರೆ ಎಕ್ಸಾಂಪಲ್ OH NH2 ಆಮೇಲೆ ಆಲ್ಕೈಲ್ ಗ್ರೂಪ್ಸ್. ಓಕೆ, ಎಕ್ಸಾಂಪಲ್ ನೋಡೋಣ. ಆಲ್ರೆಡಿ ಫಿನಾಲ್ ನೋಡಿರಿ. ಈಗ ಅನಿಲಿನೊಳಗೆ ಏನಾಗ್ತದೆ ಅಂತಂದ್ರೆ ಸೇಮ್ ಈಗ ಈ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಇಲ್ಲಿ ಬರ್ತಾವ, ಇಲ್ಲಿಂದ ಇಲ್ಲಿ ಮೂವ್ ಆಗ್ತದೆ. ಓಕೆ, ಆಮೇಲೆ ಕಂಟಿನ್ಯೂಸ್ ಆಗ್ತದೆ. ಕಂಟಿನ್ಯೂಸ್ ಸ್ಟ್ರಕ್ಚರ್ ಬರಿಬೋದು ನೀವು. ಅದೇ ರೀತಿ ಏನಾದರೂ ಫಿನಾಲ್ದು ಗೊತ್ತು ನಿಮ್ಗೆ ಆಲ್ರೆಡಿ. ಆಮೇಲೆ ಅದೇ ರೀತಿ CH3. ಓಕೆ, ಪಾಸಿಟಿವ್ ರೆಸೊನೆನ್ಸ್ ಇಫೆಕ್ಟ್ ಅಂತಂದ್ರೆ ಏನು? ರೆಸೋನೇಟಿಂಗ್ ಇಫೆಕ್ಟ್ ಅಬ್ಸರ್ವ್ಡ್ ಇನ್ ಅ ಕಾಂಜುಗೇಟೆಡ್ ಮಾಲಿಕ್ಯೂಲ್ಸ್ ವಿಚ್ ಆರ್ ಕಂಟೈನಿಂಗ್ ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್ಸ್. Okay, so example you can write this. Okay, along with the resonating structure you have to write. Okay, along with the resonating structure, so better I'll write it now. Explain resonating effect for 2 marks. Okay, so double bond NH2 plus. ಈಗ ನೋಡ್ರಿ, ಈ ಕೇಸ್ ಒಳಗಡೆ ಏನು ಬಂತು? ನೈಟ್ರೋಜನ್ ಬೀಯಿಂಗ್ ಮೋರ್ ಎಲೆಕ್ಟ್ರೋನೆಗೆಟಿವ್, ಬಟ್ ಅದರ ಮೇಲೆ ಪಾಸಿಟಿವ್ ಚಾರ್ಜ್ ಬಂತ ಇಲ್ಲ. ಆಮೇಲೆ ಈಗ ಇಲ್ಲಿ ಬಂತು ನೆಗೆಟಿವ್, ಕಾರ್ಬನ್ ಮೇಲೆ ನೆಗೆಟಿವ್ ಚಾರ್ಜ್ ಬರತೈತಿ. ಕಾರ್ಬನ್ ಈಸ್ ನೈಟ್ರೋಜನ್ಕಿನ ಕಡಿಮೆ ಎಲೆಕ್ಟ್ರೋನೆಗೆಟಿವ್, ಬಟ್ ಸ್ಟಿಲ್ ಕಾರ್ಬನ್ ಮೇಲೆ ನೆಗೆಟಿವ್ ಚಾರ್ಜ್ ಬಂತು. ಸೊ ದೀಸ್ ಆರ್ ಹೈಲಿ ಅನ್ಸ್ಟೇಬಲ್ ರೆಸೋನೇಟಿಂಗ್ ಸ್ಟ್ರಕ್ಚರ್ಸ್. ನಿಮಗೆ ರೆಸೋನೇಟಿಂಗ್ ಸ್ಟ್ರಕ್ಚರ್ ಬರಲೇಬೇಕು. ಬರಲಿಲ್ಲ ಅಂತಂದ್ರೆ 2 ಮಾರ್ಕ್ಸ್ ಹೋಯ್ತಿಲ್ಲೇ. ಆಮೇಲೆ ಭಾಳ ಮಂದಿ ನೈಟ್ರೋಜನ್ ಮೇಲೆ ಪಾಸಿಟಿವ್ ಚಾರ್ಜ್ ಬರೆಯೋದಿಲ್ಲ, ಬರಿಬೇಕು. ಬರೆದ್ರೆ ಮಾರ್ಕ್ಸ್ ಬರೋದಿಲ್ಲ, ಮಾರ್ಕ್ಸ್ ಬರೋದಿಲ್ಲ. ದೆನ್ ಈ ರೀತಿ. Okay, so this is the example for the positive resonance effect. In a negative resonance effect, okay, next is negative resonance effect. Negative R or negative M effect. ಸೊ ಇಲ್ಲಿ ಏನು ಬರ್ತಾವ? ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್ಸ್. ಓಕೆ, ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್ಸ್. ಯಾವೆಲ್ಲ ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್ಸ್ ಹೇಳ್ರಿ? NO2, ಸೈನೈಡು, COOH, COCl. ಆಮೇಲೆ ಅದೇ ರೀತಿ ಯಾವುದು ನಿಮ್ದು ಹೆಲೈಡ್ಸು? ಫ್ಲೋರಿನ್, ಕ್ಲೋರಿನ್, ಬ್ರೋಮಿನ್, ಅಯೋಡಿನ್, ಇವೆಲ್ಲ ಬರ್ತಾವೆ. ಓಕೆ, ಎಕ್ಸಾಂಪಲ್ ನಾನು ಡೆಫಿನೇಷನ್ ಬರ್ದಿಲ್ಲ, ಬೈ ದ ವೇ. ಡೆಫಿನೇಷನ್ ಇದ್ರ ಉಲ್ಟಾ ಆಗಿರ್ತದೆ. ಬರಿಬೇಕು ನೀವು. ಈಗ ಇದು ರೆಸೋನೇಟಿಂಗ್ ಸ್ಟ್ರಕ್ಚರ್ ಬರಿಬೇಕು. ಏನು? ಈ ಆಕ್ಸಿಜನ್ ಇಲ್ಲಿ ಪೈ ಎಲೆಕ್ಟ್ರಾನ್ ತಗೊಂತು, ಈ ನೈಟ್ರೋಜನ್ ಇದ್ರದ್ದು ಡಬಲ್ ಬಾಂಡ್ ಇದು ತಗೊಂತು ನೆಗೆಟಿವ್. ಓಕೆ, ಸೊ ಇಲ್ಲಿ ಡಬಲ್ ಬಾಂಡು. ಈ ಸ್ಟ್ರಕ್ಚರ್ ಹೆಂಗೆ ಬಂತು? ಯು ವಿಲ್ ಗೆಟ್ ದ ಐಡಿಯಾ ವೆರಿ ಸೂನ್. ನಿಮ್ಮ ಕೆಮಿಕಲ್ ಬಾಂಡಿಂಗ್ ಚಾಪ್ಟರ್ ಒಳಗಡೆ ಬರ್ತದೆ. ಸೊ ಈಗ ಕಾರ್ಬನ್ ಮೇಲೆ ಪಾಸಿಟಿವ್ ಚಾರ್ಜ್ ಬಂತು. ಸೊ ಯಾವಾಗ ಈ ಕಾರ್ಬನ್ ಮೇಲೆ ಪಾಸಿಟಿವ್ ಚಾರ್ಜ್ ಬಂತು, ಅದು ಬಾಜುಕಿಂದ ಪೈ ಎಲೆಕ್ಟ್ರಾನ್ ತಗೊಳ್ತದ. ಸೊ ಈ ಕಡೆ ಮೂವ್ ಆಗ್ತಾವ. ಸೊ ಈ ಕಾರ್ಬನ್ ಮೇಲೆ ಪಾಸಿಟಿವ್ ಬಂತು, ಈಗ ಇಲ್ಲಿ ಡಬಲ್ ಬಾಂಡು. ಈಗ ಈ ಕಾರ್ಬನ್ ಮೇಲೆ ಪಾಸಿಟಿವ್ ಬಂತು, ಇದು ಬಾಜುಕಿನ ಕಡೆ ನಿಲ್ಸ್ಕೊಂತದ, ಇದು ಈ ಕಡೆ ಬರ್ತದೆ. ಓಕೆ, ದೆನ್ ಡಬಲ್ ಬಾಂಡ್ ಎಲ್ಲಿ ಬರ್ತದ? ಡಬಲ್ ಬಾಂಡ್ ಇಲ್ಲಿ ಬಂತು. ಓಕೆ, ಸೊ ಇಲ್ಲಿ. ಸೊ ಈಗ ಈ ಕಾರ್ಬನ್ ಎಲ್ಲಿಂದ ಇಸ್ಕೋಬೇಕು? ನೈಟ್ರೋಜನ್ ಕಡೆಯಿಂದ ಇಸ್ಕೊಂತ, ಇಲ್ಲಿಂದ ಬಂತು. ಸೊ ಅವಾಗ ಏನು ಬರ್ತದ?
ಇದು ನೈಟ್ರೋಜನ್ ಕಡೆಯಿಂದ ಬಂದಾಗ ಇದು ವಾಪಸ್ ನೈಟ್ರೋಜನ್ ಆಕ್ಸಿಜನ್ ಕಡೆಯಿಂದ ಇಸ್ಕೊಳ್ತದೆ. ಸೊ ಅವಾಗ ಏನು ಬಂತು ಮತ್ತೆ ಇಲ್ಲೇ ಡಬಲ್ ಬಾಂಡು ಇಲ್ಲಿ ಈ ರೀತಿ. ಓಕೆ, these are the resonating structures. So 2 marks ಕೇಳ್ತಾರೆ. What is positive resonance effect? Give an example. 2 marks. Or what is negative resonance effect? Give example. Or define what is resonating effect. See, ನಿಮಗೆ ರೆಸೋನೆನ್ಸ್ ಇಫೆಕ್ಟ್ ಇಷ್ಟೊಂದು ಯಾಕೆ ನಾನು ಎಕ್ಸ್ಪ್ಲೇನ್ ಮಾಡಿದೆ ಅಂತಂತಂದರೆ, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಒಳಗಡೆ ನಿಮಗೆ ರೆಸೋನೆನ್ಸ್ ಇಫೆಕ್ಟ್ ಅಥವಾ ರೆಸೋನೇಟಿಂಗ್ ಸ್ಟ್ರಕ್ಚರ್ ಬರಲಿಲ್ಲ ಅಂತಂದರೆ ನಾಳೆ ಬಹಳ ಪ್ರಾಬ್ಲಮ್ ಆಗ್ತದೆ. Okay, so this is a very important concept in organic chemistry, that you should know how to write the resonating structures. You should know how to write the resonating structures, and you should also know why the resonance effect will happen, because the pi electrons or lone pair of electrons are delocalized. Delocalized means they are not located for a single atom, they are always circulated in the molecule, they are moving, always continuously moving. Therefore conjugated molecules cannot be represented by a single structure. All right, so this is all about the resonating effect. Okay, now we will move on to the last one, that is hyperconjugation effect. Now let us see about hyperconjugation effect. Now we will study the last part of the electron displacement, that is hyperconjugation effect. Now the hyperconjugation effect is also called as Nathan-Baker effect, because these are the scientists who discovered the hyperconjugation effect. Okay, just like other effect, first we will see we will see in which type of molecules we will observe the hyperconjugation effect. Again, you already know the meaning of conjugation. Conjugation ಅಂತಂದ್ರೆ ಏನು? ಆಜು ಬಾಜು ಇರುವಂತಹ, when the atoms are adjacent to each other, they must be conjugated. Means either they should be having double bond or one double bond and the next atom should be having lone pair. But here the word is hyper. Hyper means extreme. Only in condition where the electron is required, then also sigma bond is removed. Therefore we will say hyperconjugation. Okay, that we will see. So first, the definition of hyperconjugation effect. What is the definition of hyperconjugation effect? It is saying that it is the interaction between pi bond and adjacent sigma bond of the substituent. Okay, it is the interaction between what? Pi bond and the adjacent sigma bond of the substituent. Okay, what is the meaning of this? See, if the substituent has alpha hydrogen atom, then only we can observe the hyperconjugation effect. See, students, here you can see these 2 carbon atoms are involved in double bond. I will say this molecule is conjugated if this molecule or this atom has lone pair, or if this also has involved in double bond. But this is having all single bonds, then the molecule is not conjugated. But even though the molecule is not conjugated, then also electron displacement takes place. Why? Because this carbon atom has got alpha hydrogen atoms. These are called as alpha hydrogen atoms. Already I have told you what is meant by alpha carbon atom. The carbon atom which is next to a functional group. Now this is carbon atom carrying your functional group. So the carbon atom which is next to a functional group is called alpha carbon atom, and the hydrogen atoms attached to it are called as alpha hydrogens, alpha H atoms, alpha hydrogen atoms. Okay, now here what will happen, that we have to see now. See, hyperconjugation effect means what will happen. See, when this carbon atom takes up the pi electron, then this carbon atom gets the positive charge, isn't it? So what will happen here? And H is there. Now here is the positive charge, here is the negative charge. Now how to stabilize this positive charge? Then this carbon atom, what it will do, it will break one of the bond with the alpha hydrogen atoms here, then this electron will be taken here, then we will get a structure like this. Then
H plus. Why? Because this carbon has taken its electron and involved in bonding. Okay, there are three. Then what will happen next? Next, this again electrons taken by this carbon, it will give to this bond is broken. Okay, so three structures we can write. So this is structure 1. Okay, then structure 2 will be like this. Then again this bond is broken, then we will get like this. Okay, this is structure 2. Okay, structure 3 will be this bond will be broken, this bond will be broken. So next will be okay. So what the carbon, so this alpha carbon atom is doing, it is breaking its bond with alpha hydrogens and those electrons are involved in bonding. Okay, so this is your structure 3. See, this carbon atom has 3 alpha hydrogens, so 3 contributing structures are there. Okay, so now the molecule is stabilizing, the molecule is getting stabilized. See what's happening, usually we don't see sigma bond involving, I mean withdrawn like that. ಓಕೆ ಏನಪ್ಪ ಅಂತಂದ್ರೆ ಹೈಪರ್ ಕಾಂಜುಗೇಷನ್ ಇಫೆಕ್ಟ್ ಅಂತಂದ್ರೆ ಏನು, ಇನ್ಕಮಟ ನೀವೇನು ಕಲ್ತ್ರಿ ಕಾಂಜುಗೇಷನ್ ಇಫೆಕ್ಟ್ ಅಂತಂದ್ರೆ ಏನು ಅಂತಂದ್ರೆ ಕಾಂಜುಗೇಷನ್ ಇಫೆಕ್ಟ್ ಒಳಗಡೆ ಪೈ ಬಾಂಡ್ ಇನ್ನೊಂದು ಪೈ ಬಾಂಡ್ ಅಥವಾ ಪೈ ಎಲೆಕ್ಟ್ರಾನ್ ಇನ್ನೊಂದು ಪೈ ಎಲೆಕ್ಟ್ರಾನ್ ಕಡೆ ಮೂವ್ ಆಗಬೇಕು, ಇಲ್ಲ ಪೈ ಎಲೆಕ್ಟ್ರಾನ್ ಲೋನ್ ಪೇರ್ ಕಡೆ ಮೂವ್ ಆಗಬೇಕು, ಇಲ್ಲ ಲೋನ್ ಪೇರ್ ಪೈ ಎಲೆಕ್ಟ್ರಾನ್ ಕಡೆ ಮೂವ್ ಆಗಬೇಕು. ಇಲ್ಲೇನಾಗತ್ತೆ ಅಂತಂದ್ರೆ ಹೈಪರ್ ಕಾಂಜುಗೇಷನ್ ಇಫೆಕ್ಟ್ ಒಳಗಡೆ ಸಿಗ್ಮಾ ಬಾಂಡ್ ಅಥವಾ ಸಿಗ್ಮಾ ಎಲೆಕ್ಟ್ರಾನ್ ಪೈ ಎಲೆಕ್ಟ್ರಾನ್ ಕಡೆ ಮೂವ್ ಆಗತ್ತೋ ಅಂದ್ರೆ ಎಕ್ಸ್ಟ್ರೀಮ್ ಕಂಡೀಷನ್. ಓಕೆ, ಸೊ ಇಲ್ಲೇನಾಗತ್ತೆ ಅಂದ್ರೆ ಇದೊಂದು ಮಾಲಿಕ್ಯೂಲ್. ಓಕೆ, ಇಲ್ಲಿ ಈ ಕಾರ್ಬನ್ ಅಟಮ್ ನಾವು ಹೆಂಗೆ ಕರಿತೀವಿ ಅಲ್ಫಾ ಕಾರ್ಬನ್ ಅಟಮ್ ಆ್ಯಂಡ್ ಹೈಡ್ರೋಜನ್ಸ್ ಅಟ್ಯಾಚ್, ಇದಕ್ಕೇನು ಹೈಡ್ರೋಜನ್ ಅಟ್ಯಾಚ್ ಆಗವಲ್ಲ ಅದಕ್ಕೆ ನಾವು ಹೆಂಗೆ ಕರಿತೀವಿ ಅಲ್ಫಾ ಹೈಡ್ರೋಜನ್ ಅಟಮ್ಸ್ ಅಂತ ಕರಿತೇವೆ. ಇಲ್ಲೇನಾಗ್ತೈತಿ, ಈಗ ಈ ಪೈ ಎಲೆಕ್ಟ್ರಾನ್ನ ಈ ಕಾರ್ಬನ್ ತಗೊಂಡಾಗ ಈ ಕಾರ್ಬನ್ ಮೇಲೆ ಪಾಸಿಟಿವ್ ಚಾರ್ಜ್ ಬಂತು. ಓಕೆ, ಸೊ ಈ ಪಾಸಿಟಿವ್ ಚಾರ್ಜ್ನ ಬ್ಯಾಲೆನ್ಸ್ ಮಾಡೋ ಸಂಬಂಧ ಏನು ಮಾಡ್ತೈತಿ, ಈ ಕಾರ್ಬನ್ನು ತನ್ನ ಕಡೆ ಇರೋ ಅಲ್ಫಾ ಹೈಡ್ರೋಜನ್ ಅಟಮ್ಸ್ ಎಷ್ಟವ 3 ಅವ, ಒಂದೊಂದು ಸಲ ಒಂದೊಂದು ಕಡೆ ಎಲೆಕ್ಟ್ರಾನ್ ತಗೊಂಡು ಈ ಕಾರ್ಬನ್ ಮೇಲಿರೋ ಪಾಸಿಟಿವ್ ಚಾರ್ಜ್ನ ರಿಮೂವ್ ಮಾಡ್ತೈತಿ. ಅವಾಗ ನಮ್ಗೆ ಏನು ಸಿಗ್ತಾವ 3 ಈ ರೀತಿ ಸ್ಟ್ರಕ್ಚರ್ ಸಿಗ್ತಾವ. Okay, so we are getting 3 structure like this. So this is called as hyperconjugation effect. ಅಂದ್ರೆ ಯಾವ ಮಾಲಿಕ್ಯೂಲ್ ಒಳಗಡೆ interaction between pi bond and sigma bond takes place ಅದಕ್ಕೆ ನಾವೇನು ಕರಿತೇವೆ ಹೈಪರ್ ಕಾಂಜುಗೇಷನ್ ಎಫೆಕ್ಟ್ ಅಂತ ಕರಿತೇವೆ. Sometimes it is also called as no bond resonance. ಇದಕ್ಕೆ ನಾವೇನು ಕರಿತೇವೆ ಅಂತಂದ್ರೆ no bond resonance. Okay, why no bond resonance? Because ಇಲ್ಲಿ ನೋಡ್ರಿ ಈ ಕಾರ್ಬನ್ ಮತ್ತು ಈ ಪ್ರೋಟಾನ್ ನಡುವೆ ಯಾವುದೇ ರೀತಿ ಬಾಂಡ್ ಇಲ್ಲ. ಅದರ ಅರ್ಥ ದಿಸ್ ಪ್ರೋಟಾನ್ ಇಸ್ ನಾಟ್ ಔಟ್ ಆಫ್ ದ ಮಾಲಿಕ್ಯೂಲ್, ದೇರ್ ವಿಲ್ ಬಿ ಸಮ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಬಿಟ್ವೀನ್ ಕಾರ್ಬನ್ ಅಂಡ್ ದಿಸ್ ಪ್ರೋಟಾನ್, ಡೆಫಿನೆಟ್ಲಿ ವಿಲ್ ಬಿ ದೇರ್. ಈಗ ನಾನು ಸಪ್ರೇಟ್ ಇಲ್ಲಿ ಬಾಂಡ್ ಬರ್ದಿಲ್ಲ ಅಂದ್ರೆ ಇದು ಮಾಲಿಕ್ಯೂಲ್ ಬಿಟ್ಟು ಹೊರಗೆ ಹೋಗಿರ್ತದೆ ಅಂತಲ್ಲ, ಇಲ್ಲಿ ಡೆಫಿನೆಟ್ಲಿ ಸಮ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಇದ್ದೇ ಇರ್ತದೆ. ನೆಕ್ಸ್ಟ್ ಏನು ಮಾಡ್ತದ, ಇದ್ರ ಬಾಂಡಿಂಗ್ ಮಾಡ್ಕೋತದ, ಇದನ್ನ ಕಟ್ ಮಾಡ್ಕೊಳ್ತದ. ಹೌದಾ, ಇಲ್ಲಿ ನೋಡ್ರಿ ಇದನ್ನ ಸಪ್ರೇಟ್ ಮಾಡ್ಕೊಂಡದ, ಇವೆರಡು ಜೋಡಿ ಬಾಂಡ್. ನೆಕ್ಸ್ಟ್ ಇವೆರಡು ಜೋಡಿ ಬಾಂಡ್ ಮಾಡ್ಕೊತದ, ಇದನ್ನ ಸಪ್ರೇಟ್ ಮಾಡ್ಕೊಳ್ತದ. ಓಕೆ, ದೇರ್ ಫೋರ್ ಈ ರೀತಿ ಏನಂತಂದ್ರೆ ಒಂದೊಂದು ಸರಿ ಒಂದೊಂದು ಪ್ರೋಟಾನ್ ಕಡೆಯಿಂದ ಎಲೆಕ್ಟ್ರಾನ್ ತಗೊಂಡು ಅದು ಮಾಲಿಕ್ಯೂಲ್ನ ಸ್ಟೆಬಿಲೈಸ್ ಮಾಡ್ತೈತಿ. ಆಮೇಲೆ ಇಲ್ಲಿ ಯಾವುದೇ ರೀತಿ ಬಾಂಡ್ ಇಲ್ಲದೆ ಇರೋ ಕಾರಣಕ್ಕೆ ಅದಕ್ಕೆ ಹೆಂಗೆ ಕರಿತೇವೆ ನೋ ಬಾಂಡ್ ರೆಸೋನೆನ್ಸ್ ಅಂತಾನು ಕರಿತೇವೆ. ಓಕೆ, ಆ್ಯಂಡ್ ಸ್ಟ್ರಕ್ಚರ್ 1, 2, 3 ಇವಾಗ ನಾವು ಹೆಂಗೆ ಕರಿತೇವೆ ಹೈಪರ್ ಕಾಂಜುಗೇಟಿವ್ ಸ್ಟ್ರಕ್ಚರ್ಸ್ ಅಂತ ಕರಿತೇವೆ. ಹೆಂಗೆ ಕರಿತೇವೆ, ದೀಸ್ ಆರ್ ಕಾಲ್ಡ್ ಆಸ್ ಹೈಪರ್ ಕಾಂಜುಗೇಟಿವ್ ಸ್ಟ್ರಕ್ಚರ್ಸ್. ಓಕೆ, ಸೊ ಇಲ್ಲಿಂದ ಕನ್ಕ್ಲೂಷನ್ ಒಂದೇ ಏನಂತಂದರೆ more the number of alpha H atoms, more is the stabilization. ಹೌದಾ, ಅಲ್ಫಾ ಹೈಡ್ರೋಜನ್ ಅಟಮ್ಸ್ ಎಷ್ಟು ಜಾಸ್ತಿ ಇರ್ತಾವ ಅಷ್ಟು ಸ್ಟೆಬಿಲೈಸೇಷನ್ ಜಾಸ್ತಿ ಆಗ್ತೈತಿ. ಈಗ ಫಾರ್ ಎಕ್ಸಾಂಪಲ್ ಅವ್ರು ಕೇಳ್ತಾರೆ, ಈಗ ಸಿ ನೋಡ್ರಿ ಇದೇ ಮಾಲಿಕ್ಯೂಲ್ ತಗೊಳ್ರಿ, ಈಗ ಇಲ್ಲಿ 4 ಸ್ಟ್ರಕ್ಚರ್ ಬರ್ದೇನೆ. ಓಕೆ, ಈ 4 ಸ್ಟ್ರಕ್ಚರ್ ಸೇಮ್. ಈ ಪಾರ್ಟ್ ನೋಡ್ರಿ, ಈ ಪಾರ್ಟ್ ಸೇಮ್ ಅದ. ಹೌದಾ, ಸಿ ಯು ಕ್ಯಾನ್ ಸಿ ದಿಸ್ ಪಾರ್ಟ್ ಈಸ್ ಸೇಮ್ ಇನ್ ಆಲ್. ಓಕೆ, ದೆನ್ ದೇ ವಿಲ್ ಆಸ್ಕ್ ಯು ಅಮಂಗ್ ದಿಸ್ ವಿಚ್ ಈಸ್ ಮೋರ್ ಸ್ಟೇಬಲ್.
ಅವಾಗ ನಿಮ್ಮ ಆನ್ಸರ್ ಏನು, ಜಸ್ಟ್ ನಾವು ಬರ್ದೇನೆ, ಮೋರ್ ದ ನಂಬರ್ ಆಫ್ ಅಲ್ಫಾ ಹೈಡ್ರೋಜನ್ ಅಟಮ್ಸ್ ಮೋರ್ ಇಸ್ ಸ್ಟೆಬಿಲೈಸೇಷನ್. ಸೊ ಯಾವುದು ಜಾಸ್ತಿ ಸ್ಟೇಬಲ್ ಹೇಳ್ರಿ, ಇಲ್ಲಿ ನೋಡಿ ಎನಿಸ್ರಿ, ಈ ಕಾರ್ಬನ್ ಕಡೆ ಎಷ್ಟವ ಅಲ್ಫಾ ಹೈಡ್ರೋಜನ್ ಅಟಮ್ಸು, 3 ಅವ, ಇಲ್ಲಿ ಎಷ್ಟವ, ಇಲ್ಲಿ 2 ಅವ, ಬಿಕಾಸ್ ಇಲ್ಲೊಂದು ಇದು ಮೀಥೈಲ್ ಗ್ರೂಪ್ ಅದ, ಮೀಥೈಲ್ ಗ್ರೂಪು ಅಲ್ಫಾ ಹೈಡ್ರೋಜನ್ ಅಟಮ್ ಅಲ್ಲ. ಸೊ ಇದು ಮೀಥೈಲ್ ಗ್ರೂಪು, ಇವೆರಡು ಅಲ್ಫಾ ಹೈಡ್ರೋಜನ್ ಆಟಮ್ಸ್. ಸೊ ಇಲ್ಲಿ 3 ಅವ, ಇಲ್ಲಿ 2 ಅವ. ಸೊ ಸ್ಟೇಬಲ್ ಯಾವುದು ಜಾಸ್ತಿ, ಇದು ಸ್ಟೇಬಲ್, ಹೌದಾ. ಅದಾದ್ಮೇಲೆ ಇವೆರಡು ನೋಡ್ರಿ, ಇಲ್ಲಿ 2 ಅಲ್ಫಾ ಹೈಡ್ರೋಜನ್ ಅಟಮ್ ಅವ, ಇಲ್ಲಿ ಒಂದೇ ಅದ. ಸೊ ಯಾವ್ದು ಸ್ಟೇಬಲ್, ಇದು ಮೋರ್ ಸ್ಟೇಬಲ್. ಆಮೇಲೆ ಇವೆರಡು ನೋಡ್ರಿ, ಇಲ್ಲಿ ಒಂದು ಅಲ್ಫಾ ಹೈಡ್ರೋಜನ್ ಅಟಮು, ಇಲ್ಲಿ ಒಂದು ಇಲ್ಲೇ ಇಲ್ಲ. ಸೊ ಯಾವ್ದು ಜಾಸ್ತಿ ಸ್ಟೇಬಲ್ ಆಗ್ತದೆ, ಇದು ಜಾಸ್ತಿ ಸ್ಟೇಬಲ್ ಆಗ್ತದೆ. ಅಂದರೆ ಇದರ ಅರ್ಥ ಎಷ್ಟೇ, ಮೋರ್ ದ ಅಲ್ಫಾ ಹೈಡ್ರೋಜನ್ ಅಟಮ್ಸ್, ಬರಿಬೋದು ಬಿಡ್ರಿ, CH3 CH2 then CH3 twice CH, then this is CH3 thrice C. Okay, so more the number of alpha hydrogen atoms, more is the stabilization. Okay, so this is regarding the hyperconjugation effect. Okay, this is about the hyperconjugation effect. Remember, hyperconjugation is observed when there is a interaction between pi bond and the adjacent sigma bond. Okay, so now the question is simple. You have to understand what is meant by alpha hydrogen atoms and which structure is more stable. The structure which has more number of alpha hydrogen atoms is more structure. Okay, so in the next class we will study the application part of the hyperconjugation effect. Okay, so this is enough for today's class. So let us meet in the next session. Thank you so much, students.